ಈ ಗೋಷ್ಠಿಯಲ್ಲಿ ಧನಂಜಯ ಕುಂಬ್ಳೆ, ರೇಣುಕಾ ರಮಾನಂದ್, ಭುವನ ಹಿರೇಮಠ್ ಮತ್ತು ರಾಜಶೇಖರ್ ಹಳಿಮನಿ ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಈ ಗೋಷ್ಠಿಯನ್ನ ಧನಂಜಯ ಕುಂಬ್ಳೆ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಗೋಷ್ಠಿಯಲ್ಲಿ ಇದು ಕವಿ ಸಮಯ, ಕವಿತೆಗಳ ಕಥೆ ಎನ್ನುವ ವಿಷಯದ ಕುರಿತ ಒಂದು ಗೋಷ್ಠಿ. ಈ ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಕನ್ನಡದ ಪ್ರತಿಭಾನ್ವಿತ ಕವಿಗಳಾದ ರೇಣುಕಾ ರಮಾನಂದ್ ಮತ್ತು ಭುವನ ಹಿರೇಮಠ್ ಇವರು ಜೊತೆಗಿದ್ದಾರೆ. ಹಾಗೆಯೇ ಕನ್ನಡದ ಪ್ರಸಿದ್ಧ ವಿಮರ್ಶಕರಾದ ರಾಜಶೇಖರ್ ಹಳೆಮನಿ ಅವರು ಈ ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಈ ಗೋಷ್ಠಿಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಬಹಳ ವಿಶಿಷ್ಟವಾದ ಶೀರ್ಷಿಕೆ, ಕವಿತೆಗಳ ಕಥೆ. ನಾವು ಕಥೆ ಕೇಳಿದ್ದೇವೆ, ಕವಿತೆ ಕೇಳಿದ್ದೇವೆ, ಆದರೆ ಕವಿತೆಯ ಹಿಂದೆಯೂ ಒಂದು ಕಥೆ ಇದೆ ಅನ್ನುವುದನ್ನು, ಇದು ಕವಿಗೋಷ್ಠಿ ಅಲ್ಲ, ಕವಿತೆಗಳನ್ನು ಓದುವ ಒಂದು ಗೋಷ್ಠಿ ಅಲ್ಲ, ಬದಲಾಗಿ ಕವಿತೆಗಳ ಕುರಿತ ಒಂದು ಸಂವಾದ. ಸಾಹಿತ್ಯ ಪ್ರಕಾರಗಳಲ್ಲಿಯೇ ಕಾವ್ಯ ಒಂದು ತಾರಾಮೌಲ್ಯವುಳ್ಳ ಒಂದು ಪ್ರಕಾರ. ಅದು ಕವಿಗಳಾಗುವುದು ಎನ್ನುವುದು ಬರಹಗಾರರೆಲ್ಲರ ಒಂದು ಪ್ರೀತಿ ಮತ್ತು ಒಂದು ಆಸಕ್ತಿ. ಸಹಜವಾಗಿಯೇ ಈ ಕವಿತೆ ಏನು, ಕವಿತೆ ಹೇಗೆ ಹುಟ್ಟುತ್ತೆ, ಕವಿತೆಯ ಒಂದು ಪರಂಪರೆ ಏನು, ವರ್ತಮಾನದ ಕಾವ್ಯಲೋಕ ಹೇಗಿದೆ, ಇವತ್ತಿನ ಕವಿಗಳನ್ನು ನಾವು ಹೇಗೆ ನೋಡಬೇಕು, ಕವಿಗಳ ಬಗೆಗೆ ಇವತ್ತಿನ ಸಾಮಾಜಿಕವಾದ ಹಿನ್ನೆಲೆ ಏನು, ಸಾಮಾಜಿಕವಾದ ಅಭಿಪ್ರಾಯಗಳೇನು, ಎಲ್ಲ ಚರ್ಚೆಗಳು ನಮ್ಮ ನಡುವೆ ಆಗಬೇಕಾಗಿದೆ. ಈ ಹಿನ್ನೆಲೆಯನ್ನಿಟ್ಟುಕೊಂಡು ಈ ಗೋಷ್ಠಿಯನ್ನು ನಾವು ರೂಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕಾವ್ಯವನ್ನು ನಾವು ಕಾಲದ ಕೂಸು ಅಂತ ಹೇಳ್ತೇವೆ. ಅಂದರೆ ಪ್ರತಿ ಕಾಲಕ್ಕೂ ಕೂಡ ಈ ಕಾವ್ಯ ಪ್ರತಿಕ್ರಿಯಿಸ್ತಾನೆ ಬಂದಿದೆ. ಕಾವ್ಯ ಅಥವಾ ಕಾಲ ಅಂದರೆ ಏನು? ಕಾಲ ಅನ್ನುವುದೇ ಒಂದು ಅನಿರ್ವಚನೀಯವಾದ ಒಂದು ಸಂಗತಿ, ಅದೊಂದು ಕಲ್ಪನೆ ಅಷ್ಟೇ. ವಾಸ್ತವದಲ್ಲಿ ಹಾಗೊಂದು ಇದೆಯೇ ಅಂತ ಕೇಳಿದ್ರೇ ನಾವು ದಿಗ್ಭ್ರಮೆಗೊಳ್ಳುವ ಒಂದು ಸ್ಥಿತಿ ಇದೆ. ಆದರೆ ಕಾವ್ಯವನ್ನು, ಕಾಲವನ್ನು ಒಂದು ಕಲ್ಪನೆಯಾಗಿ, ಒಂದು ಭಾವವಾಗಿ ನೋಡುವ ಪ್ರಯತ್ನವನ್ನು ಸಾಹಿತ್ಯ ಮಾಡ್ತಾ ಬಂದಿದೆ. ಅದರಿಂದ ಕಾವ್ಯವೂ ಕೂಡ ಒಂದರ್ಥದಲ್ಲಿ ನೋಡಿ, ನಮ್ಮ ಕವಿಗಳೇ ಕಾಲವನ್ನು ಹಿಡಿದಿಡುವ ಪ್ರಯತ್ನ. ಕಾಲ ಎನ್ನುವುದೊಂದು ಇಮೇಜ್, ಆ್ಯಕ್ಚುಲಿ ಒಂದು ರೂಪಕ. ಅದು ಕಾಲ ಎನ್ನುವುದೇ, ಅದನ್ನು ಮಹಾಪ್ರವಾಹ ಅಂತ ಕರೆದ್ರು, ಒಂದು ಪ್ರವಾಹ ಅಂತ. ಅದು ಹಿಂದಿಂದ ಹರಿದುಕೊಂಡು ಬಂತು, ಮುಂದೆ ಹರಿತಾ ಹೋಗ್ತಾ ಇದೆ. ಅದನ್ನೇ ಬೇಂದ್ರೆ ಅಂತ ಕವಿಗಳು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತ ಹೇಳುವುದರ ಮೂಲಕ ಹಕ್ಕಿಯನ್ನು ಒಂದು ಇಮೇಜ್ ಮಾಡಿ ಕಾಲವನ್ನು ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾರೆ. ಈ ಕಾಲಕ್ಕೆ ನಮ್ಮ ಕಾವ್ಯ ಹೇಗೆ ಸ್ಪಂದಿಸಿದೆ ಎನ್ನುವುದು ಒಂದು ಕುತೂಹಲಕಾರಿಯಾದಂಥ ಒಂದು ಆಲೋಚನೆ ಮಾಡಬಹುದಾದಂಥ ಒಂದು ವಿಷಯ. ನನಗನ್ನಿಸ್ತದೆ, ಪೀಠಿಕೆಯ ಮಾತುಗಳಲ್ಲಿ ನಾನು ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಿದ್ರೆ, ಕನ್ನಡ ಕಾವ್ಯ ಪರಂಪರೆ ಅದು ಆರಂಭದಿಂದ ಅದು ಬೇರೆ ಬೇರೆ ರೂಪಗಳನ್ನು ಹೊಂದಿ ಹರಿದುಕೊಂಡು ಬರ್ತಾ ಇದೆ. ಆರಂಭದಲ್ಲಿ ಚಂಪು ಅನ್ನುವ ಒಂದು ಮಾದರಿಯಲ್ಲಿ ಅದು ಬೆಳೆಯುತ್ತಾ ಬಂದರೆ, ಅನಂತರದ ಕಾಲದಲ್ಲಿ ಅದು ವಚನಗಳ, ಕೀರ್ತನೆಗಳ, ಆ ಬಳಿಕ ನಮ್ಮಲ್ಲೇ ಆಧುನಿಕ ಸಂದರ್ಭಕ್ಕೆ ಬರುವಾಗ ಅದು ನವೋದಯ, ನವ್ಯ, ದಲಿತ ಬಂಡಾಯ, ಈಗ ನವ್ಯೋತ್ತರದ ಕಾಲದವರೆಗೆ ಅದು ಬೇರೆ ಬೇರೆ ರೂಪ ವಿನ್ಯಾಸಗಳನ್ನು ಹೊಂದುತ್ತಾ, ಬೇರೆ ಬೇರೆ ಮನೋಧರ್ಮಗಳ ಮೂಲಕ, ಬೇರೆ ಬೇರೆ ನಿರೂಪಣಾ ಕ್ರಮಗಳ ಮೂಲಕ ಅದು ತನ್ನನ್ನು ತಾನು ಹೊಸತು ಮಾಡಿಕೊಳ್ಳುವ ಪ್ರಯತ್ನವನ್ನು, ತನ್ನನ್ನು ತಾನು ಕಾಲಬದ್ಧಗೊಳಿಸುವ ಮತ್ತು ಕಾಲಾತೀತಗೊಳಿಸುವ ಪ್ರಯತ್ನವನ್ನು ಮಾಡ್ತಾನೆ ಬಂದಿದೆ. ಈ ಹರಿವಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಏಕಸೂತ್ರ ಕೂಡ ಇದೆ ಅಂತ ಅನ್ನಿಸ್ತದೆ. ಅಂದರೆ ಯಾವತ್ತು ಕಾವ್ಯ ಅದು ಯಾವುದಕ್ಕೆ ಸ್ಪಂದಿಸಿದೆ ಅಂದರೆ, ಅದು ಮನುಷ್ಯತ್ವಕ್ಕೆ ಸ್ಪಂದಿಸಿದೆ, ಒಂದು ಮಾನವೀಯತೆಗೆ ಸ್ಪಂದಿಸಿದೆ. ಚಂಪು ಕಾಲ ಇರ್ಬೋದು, ಪಂಪ, ನಮ್ಮ ಮೊದಲ ಕವಿ ಪಂಪ ಇರ್ಬೋದು. ಆತನು ಇಡೀ ಕಾವ್ಯ ಅದು ಎಷ್ಟು ರಸವತ್ತು ಏನೇನೇ ಇರಲಿ, ಆದರೆ ಅಲ್ಲಲ್ಲಿ ಅವ ಈ ಮನುಷ್ಯತ್ವದ ಧಾರೆಗಳನ್ನು
ಹಿಡಿಯುವ ಆ ಕಾಲದಲ್ಲಿಯೇ ಕುಲಂ ಕುಲಮಲ್ತು ಛಲಂ ಕುಲಂ ಗುಣಂ ಕುಲಂ ಅಣ್ಮು ಕುಲಂ ಅಂತ ಮಾತನ್ನು ಒಬ್ಬ ಕರ್ಣನ ಮೂಲಕ ಮಾತಾಡಿಸ್ತಾನೆ. ಅಂದರೆ ಒಂದು ಈ ಸಫರಿಂಗ್ ಯಾರಿದ್ದಾರೆ ಅಂದರೆ ಒಂದು ಶೋಷಣೆಗೆ ಒಳಗಾದ, ನೋವಿಗೆ ಒಳಗಾದ ಒಂದು ಸಂಗತಿ ಏನಿದೆ ಮನುಷ್ಯನ ಒಳಗಡೆ, ಅದಕ್ಕೆ ಸ್ಪಂದಿಸುವ ಒಂದು ಕೆಲಸವನ್ನು ನಮ್ಮ ಕನ್ನಡ ಸಾಹಿತ್ಯ ಮಾಡ್ತಾ ಬಂದಿದೆ. ಒಲಗಿಸಿ ಬಾಳುವುದೇ ಕಷ್ಟಂ ಇಳಾಧೀನಾತರಂ ಅಂತ ಅದೇ ಪಂಪ ಹೇಳ್ತಾನೆ. ಪ್ರಭುತ್ವ ಹೇಗೆ ನಮ್ಮ ಸಮಾಜವನ್ನು ನೋಡುತ್ತೆ, ನಮ್ಮ ಮನುಷ್ಯರನ್ನು, ಸಾಮಾನ್ಯ ಪ್ರಜೆಗಳನ್ನು ಹೇಗೆ ನೋಡುತ್ತೆ ಅನ್ನುವ ಸೂಕ್ಷ್ಮಗಳನ್ನು ಆತ ತನ್ನ ಕಾವ್ಯದಲ್ಲಿ ಕಟ್ಟಿಕೊಟ್ಟದ್ದನ್ನು ನಾವು ಕಾಣ್ತೇವೆ. ಅನಂತರದ ಕಾಲಕ್ಕೆ ಬಂದರು, ಕುಮಾರವ್ಯಾಸನ ಕಾಲಕ್ಕೆ ಬಂದರೆ ಕುಮಾರವ್ಯಾಸನು ಕೂಡ ದ್ರೌಪದಿಯ ಪರವಾಗಿ ಮಾತಾಡ್ತಾನೆ. ಇಡೀ ಕಾವ್ಯವನ್ನು ನಾವು ನೋಡ್ತಾ ಬಂದರೆ ಕುಮಾರವ್ಯಾಸ ದ್ರೌಪದಿಯ ಒಂದು ಮನಸ್ಸಿಗೆ, ಒಂದು ದನಿಗೆ ಧ್ವನಿಯಾಗುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ವಚನಗಳ ಕಾಲ ಬಂದರೆ ಅಲ್ಲಿ ನಮ್ಗೆ ಗೊತ್ತೇ ಇದೆ, ಜಾತಿಯ ಬಗ್ಗೆ, ಕಾಯಕದ ಬಗ್ಗೆ ನೋಡಿ ಎಷ್ಟು ಮಾನವೀಯವಾಗಿ ಸ್ಪಂದನ ಮಾಡ್ತಾ ಬಂದಿದೆ. ಎಲ್ಲ ಕಾಲವೂ ಕೂಡ ಅದು ಒಂದು ಮಾನವೀಯ ಸ್ಪಂದನವನ್ನು ತನ್ನ ಜೀವಧಾತುವಾಗಿ ಇಟ್ಟುಕೊಂಡು ಬಂದದ್ದನ್ನು. ಪುರಂದರದಾಸರ, ಕನಕದಾಸರ ಕಾಲ ಅಂದರೆ ಕೀರ್ತನೆಗಳ ಕಾಲ, ಆ ಕಾಲವನ್ನು ನಾವು ಒಂದು ಭಕ್ತಿಯ ಯುಗ ಅಂತ ಕರೆದಿದ್ದೇವೆ. ಆದರೆ ಆ ಭಕ್ತಿಯ ಒಳಗೂ ಅವರು ಏನು ಮಾತಾಡ್ತಾರೆ, ಮನುಷ್ಯನಿಗೆ ಸಾಂತ್ವನ ಹೇಳ್ತಾರೆ. ಅಂದರೆ ದೇವರ ಕುರಿತು ಮಾತಾಡ್ತಾರೆ ಅಂತ ಭಾವಿಸಿದ್ರು ಕೂಡ ಅವರು ದೇವರ ಕುರಿತು ಮಾತಾಡೋದಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ನಮ್ಮ ಮನುಷ್ಯರು ಯಾರಿದ್ದಾರೆ, ತಲ್ಲಣದಲ್ಲಿರತಕ್ಕಂಥವರಿಗೆ ಒಂದು ಸಾಂತ್ವನವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಅದರಿಂದ ನಮ್ಮ ಕಾಲಕ್ಕೆ, ಆಧುನಿಕ ಕಾಲಕ್ಕೆ ಬಂದ್ರಂತೂ ತಮಗೆ ಗೊತ್ತೇ ಇದೆ, ಅದು ನವೋದಯ ಇರ್ಬೋದು, ಅದು ನವ್ಯ ಇರ್ಬೋದು, ಅದು ದಲಿತ ಬಂಡಾಯ ಇರ್ಬೋದು, ಅದು ಮನುಷ್ಯತ್ವಕ್ಕೆ, ಮನುಷ್ಯನ ಘನತೆಗೆ ಒಂದು ಗೌರವವನ್ನು ತಂದುಕೊಟ್ಟಿರತಕ್ಕಂಥ ಕಾವ್ಯ. ಒಬ್ಬ ಕುವೆಂಪುರಂಥ ಕವಿ ಗೊಬ್ಬರದ ಕುರಿತು ಪದ್ಯ ಬರೆಯುವುದರ ಮೂಲಕ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾದ, ಮೂಲೆಗೆ ತಳ್ಳಲ್ಪಟ್ಟ ಒಂದು ಸಮುದಾಯಕ್ಕೆ ಒಂದು ಗೌರವವನ್ನು ಕೊಡುವ ಒಂದು ಮನಸ್ಸು ನೋಡಿ ಹೇಗೆ ಬೆಳೆದು ಬಂದಿದೆ ಅಂತ. ಒಂದು ನಿರ್ಲಕ್ಷ್ಯ ಕಳೆದ ಅದೇ ಕುವೆಂಪು ಅವರ ರಾಮಾಯಣ ದರ್ಶನವನ್ನು ನೋಡಿ, ಇಡೀ ವಾಲ್ಮೀಕಿ ಕಾವ್ಯದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಪಾತ್ರಗಳನ್ನು ಅವರು ಹೋಗಿ ಮಾತಾಡಿಸ್ತಾರೆ. ಒಬ್ಬಳು ಊರ್ಮಿಳೆ ಇರ್ಬೋದು, ಒಬ್ಬಳು ಅಲ್ಲಿ ಬರತಕ್ಕಂಥ ಅಹಲ್ಯೆ ಇರ್ಬೋದು, ಅಲ್ಲಿ ಬರತಕ್ಕಂಥ ಶಬರಿ ಇರ್ಬೋದು, ಅವರೊಳಗಿರತಕ್ಕಂಥ ಮಾನವೀಯತೆಯನ್ನು ತೆರೆ ತೋರಿಸ್ತಾರೆ. ಹಾಗೆ ಈ ಪರಂಪರೆ, ಇಡೀ ಕನ್ನಡ ಕಾವ್ಯ ಪರಂಪರೆಯನ್ನು, ಅದರ ಕಾಲದ ಹರಿವನ್ನು ಗಮನಿಸ್ತಾ ಬಂದರೆ ಅದು ಹೆಚ್ಚು ಹೆಚ್ಚು ಮಾನವೀಯ ಆಗ್ತಾ ಬಂದದ್ದನ್ನು, ಮಾನವೀಯ ಸ್ಪಂದನವನ್ನು ಕಟ್ಟಿಕೊಟ್ಟದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಾಲದ ಕವಿತೆ ಈ ಸ್ಪಂದನವನ್ನು ಎಷ್ಟು ಉಳಿಸಿಕೊಂಡಿದೆ, ಹೇಗೆ ಅದು ತನ್ನ ಜೊತೆಗೆ ಅದನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ ಎನ್ನುವ ಒಂದು ಚರ್ಚೆಯ ಮೂಲಕ ಈ ಮಾತನ್ನು ನಾವು ವಿಸ್ತರಿಸ್ಬೋದು, ಈ ಚರ್ಚೆಯನ್ನು ವಿಸ್ತರಿಸ್ಬೋದು ಅಂತ ನನಗೆ ಅನಿಸ್ತದೆ. ಮೊದಲಿಗೆ ನಮ್ಮ ಜೊತೆಗೆ ರೇಣುಕಾ ರಮಾನಂದ್ ಅವರು ಈ ನಮ್ಮ ಮಾತುಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಈ ಚರ್ಚೆಯನ್ನು ಆರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ಕವಿತೆ ಎಂದರೆ ಏನು ಅಂತ ಹೇಳಲಿಕ್ಕೆ ಹೊರಟ್ರೆ ನಮಗೆ ಅದಕ್ಕೊಂದು ಒಳ್ಳೆಯ ವ್ಯಾಖ್ಯಾನ ಸಿಗೋದಿಲ್ಲ. ಎಲ್ಲರೂ ಹಿರಿಯರೆಲ್ಲ ನೋಡಿದ್ದೇವೆ ನಾವು, ಜಯಂತ್ ಕಾಯ್ಕಿಣಿ ಹೌದು, ತಿರುಮಲೇಶ್ ಅವರು ಹೇಳ್ತಾರೆ. ನಾವು ಕಿರಿಯರು ನಮ್ಮನ್ನು ಬಂದು ಕೇಳ್ತಾರೆ, ಸರ್ ಕವಿತೆ ಅಂದ್ರೇನು, ಕವಿತೆ ಬರೆಯೋದು ಹೇಗೆ, ಸ್ವಲ್ಪ ಹೇಳ್ಕೊಡಿ ಅಂಥೇಳಿ. ಆದರೆ ಅವ್ರು ಹೇಳ್ತಾರೆ, ಅದನ್ನು ಬರೆಯೋದು ಹೆಂಗೆ ಅಂಥೇಳಿ ನಾನು ಬರೀತೇನೆ ಬಿಟ್ಟರೆ ಅದನ್ನು ಬರೆಯೋದು ಹೆಂಗೆ ಅಂಥೇಳಿ ನನಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಒಂದು ಲೇಖನದಲ್ಲಿ ಬರೀತಾರೆ. ಹಾಗೆ ಕವಿತೆ ಎಂದರೆ ಏನು ಅಂತ ಹೇಳುವುದು ನಮ್ಮ ಸಮಸ್ಯೆ ಆಗಿದೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ, ಕವಿತೆ ಎಂದರೆ ಏನು ಅಂಥೇಳಿ. ಕೆಲವರು ಅದನ್ನು ನಿಜದ ಬಾಜಿಗೆ ಸ್ಪಂದಿಸುವುದೇ ಕವಿತೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮೊಳಗಿನ ನಾವು ಹೆಣ್ಮಕ್ಳಾಗಿ ನಾವು ಹೇಳಬೇಕಂದ್ರೆ ನಮ್ಮೊಳಗಿನ ಸಂಕಟ ಮತ್ತು ಸಂವೇದನೆಗಳನ್ನು ವ್ಯಕ್ತಪಡಿಸುವುದೇ ಕವಿತೆ ಅಂತ ಹೇಳ್ತೇವೆ ನಾವು. ಅಂದರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ವಿವಾಹವೆಂಬ ಸಂಸ್ಥೆಯೊಳಗೆ ಅವರು ಬಂಧಿತರಾಗಿದ್ದಾರೆ. ಅವರಿಗೆ ವೃತ್ತಿ ಮತ್ತು ಪ್ರವೃತ್ತಿ ಎರಡರೊಳಗೆ ಅನೇಕ ಅವಕಾಶಗಳು ಈಗ ಬರ್ತಾ ಇದ್ದಾವೆ, ವೃತ್ತಿ ಮತ್ತು ಪ್ರವೃತ್ತಿಯೊಳಗೆ. ಆದರೆ ಈಗ ವಿವಾಹವೆಂಬ ಸಂಸ್ಥೆ ಕುಟುಂಬ ಅವರನ್ನು ಎಳಿತಾ ಇದೆ. ಅಂದರೆ ಅಲ್ಲನ್ನು ಮನೆ ವಾರ್ತೆಯನ್ನು ಮುಗಿಸಬೇಕು, ಮಕ್ಕಳ ಶಿಕ್ಷಣವನ್ನು ಕಡೆಗೆ ಲಕ್ಷ್ಯ ಕೊಡಬೇಕು, ಅಡುಗೆ ಮಾಡಬೇಕು. ಅಂದರೆ ಎಷ್ಟೇ ಹೆಣ್ಣು ಗಂಡು ಸಮಾನವಾಗಿ ದುಡಿತಾ ಇದ್ದರೂ ಕೂಡ ಅದು ಹೆಣ್ಣಿಗೆ ಅಡುಗೆ ಕೆಲಸ, ಗಂಡಿಗೆ ಮತ್ತು ಬೇರೆ ಅನ್ನುವಂಥ ಒಂದು ಸಮಾಜದ ಪರಿಸ್ಥಿತಿಯೇ ಇದೆ. ಹಾಗಾಗಿ ಈಗ ಇಬ್ಬರು ಬರಹಗಾರರು ಹೊರಟ್ರೆ, ಗಂಡು ಅಥವಾ ಹೆಣ್ಣು ಬರಹಗಾರರು ಹೊರಟ್ರೆ ಹೆಣ್ಣು ತಲುಪುವುದು ಕಷ್ಟ. ಎರಡೇ ಪುಸ್ತಕಕ್ಕೆ ಅಥವಾ ಒಂದೇ ಪುಸ್ತಕಕ್ಕೆ ಅವಳು ಮುಕ್ತಿಯನ್ನು ಹಾಡಬೇಕಾಗ್ತದೆ. ಅಂದರೆ ಅವಳಿಗೆ ಜಂಜಾಟಗಳು ಅಷ್ಟಿರ್ತವೆ. ಹಾಗೆ ಕವಿತೆ ಅಂದರೆ ನಾವು ನಿಜದ ಆಜುಬಾಜಿಗೆ ಸ್ಪಂದಿಸುವುದು ಅಂದ್ಕೊಂಡಿದ್ದೇನೆ ನಾನು. ಅದು ಕಾಲ ಯಾವುದೇ ಇರಲಿ, ನವ್ಯ ಇರಲಿ, ನವೋದಯ ಇರಲಿ, ನವ್ಯದ ರಮ್ಯತೆ, ನವೋದಯದ ಆಶಯ, ದಲಿತ ಸಂವೇದನೆ, ಬಂಡಾಯದ ಒಂದು ಆಶಯ, ಎಲ್ಲದರಲ್ಲೂ ಹೇಳಿದ್ದು ಕೂಡ
ಆ ಸಂಕಟ ಮತ್ತು ಸಂವೇದನೆಗಳನ್ನು ಗಂಡಿರಲಿ ಹೆಣ್ಣಿರಲಿ ವ್ಯಕ್ತಪಡಿಸುವುದೇ ಆಗದೆ. ಹಾಗೆ ಕವಿತೆ ನಮ್ಮ ಸಂವೇದನೆಗಳನ್ನು ವಿಶಾಲ ಮಾಡ್ತದೆ, ನಾವು ಹೊರ ಜಗತ್ತಿಗೆ ತೆಗೆದುಕೊಳ್ತೇವೆ. ಹಾಗಾಗಿ ಈ ಕವಿತೆಯನ್ನು ಈ ರೀತಿ ನಾವು ಉಲ್ಲೇಖಿಸಬಹುದು. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟುತ್ತಾ ವಿಶ್ವಮಾನವ, ಆಮೇಲೆ ಬೆಳೀತಾ ಬೆಳೀತಾ ಹೋದಂಗೆ ಆತ ಸಮಾಜಕ್ಕೆ ತೆರೆದುಕೊಳ್ತಾ ಹೋದಂಗೆ ಒಳಗಿಂದೊಳಗೆ ಒಂಟಿ ಆಗ್ತಾ ಹೋಗ್ತಾನೆ. ಅಂದರೆ ಅವನಿಗೆ ಸಮಸ್ಯೆಗಳು ಕಾಡ್ತವೆ, ಅನಾಥ ಪ್ರಜ್ಞೆ ಅವನಲ್ಲಿ ಬೆಳೀತದೆ. ಆಮೇಲೆ ಸಂಕಟಗಳು ಅವನಲ್ಲಿ ಕಾಡ್ತಾ, ಏನೇನೋ ಸಂಕಟಗಳು. ಆದರೆ ಇತರ ಪ್ರಾಣಿಗಳ ಹಾಗೆ ಆತ ಆ ಸಂಕಟಗಳಿಗೆ ಜೋರಾಗಿ ಅಳಲಾರ, ಆತ ಜೋರಾಗಿ ಬೊಬ್ಬೆ ಹಾಕಲಾರ, ಕಿರುಚಲಾರ, ಆಕ್ರೋಶವನ್ನು ವ್ಯಕ್ತಪಡಿಸಲಾರ. ಸುತ್ತ ಸಮಾಜ ಇದೆ, ಹಾಗಾಗಿ ಒಳಗಿಂದೊಳಗೆಯೇ ಆತ ಅವನ್ನು ಅದುಮಿಕೊಳ್ತಾನೆ. ಆ ಅದುಮಿಕೊಂಡಾಗ ಆತನಿಗೆ ಏನಾದರೂ ಹೊರಗೆಡಲಿಕ್ಕೆ ಒಂದು ಮಾಧ್ಯಮ ಬೇಕಾಗ್ತದೆ. ಈಗ ನಾವೆಲ್ಲ ಹೆಣ್ಣುಮಕ್ಕಳು ಬರವಣಿಗೆ ಅನ್ನೋದು ನೋಡೇ ಇರಲಿಲ್ಲ. ನಮ್ಮ ಓದಿನ ವ್ಯಾಪ್ತಿ ವಿಶಾಲವಾಗಿತ್ತು. ಸಣ್ಣ ಇರಬೇಕಿದ್ರೆ ನಾವು ಎಲ್ಲ ಸಾಮಾನ್ಯ ನನ್ನ ವಲಯದ ಲೇಖಕರು ಆರ್ಥಿಕ ಹಾಗೂ ವೈಚಾರಿಕ ಬಡತನವನ್ನು ಅನುಭವಿಸಿ ಬಂದವರೇ. ಆರ್ಥಿಕ ಬಡತನ ಅಂತೂ ಎಲ್ಲರಲ್ಲೂ ಕಾಮನ್ ಆಗಿತ್ತು. ವೈಚಾರಿಕ ಬಡತನ ಅಂದರೆ ಪುಸ್ತಕ ಇರಲಿಲ್ಲ, ನಮಗೆ ಸೋರ್ಸ್ ಇರಲಿಲ್ಲ. ಓದ್ಲಿಕ್ಕೆ ಒಂದು ಪುಸ್ತಕ ಇರಲಿಲ್ಲ, ಯಾರ್ದಾರೋ ಮನೆಯಿಂದ ಒಂದು ಪೇಪರ್ ತಂದು ಓದೋದೋ ಅಥವಾ ಒಂದು ತುಷಾರ ಮಯೂರ ಇಸ್ಕೊಂಬಂದು ಓದ್ತಿದ್ವಿ, ಅಷ್ಟೇ ನಮ್ಮದು. ಆಮೇಲೆ ಪದವಿಗೆ ಹೋದ್ಮೇಲೆ ನಾವು ಪಂಪ, ಪೊನ್ನ, ರನ್ನ ಇವನ್ನ ಅಭ್ಯಾಸಕ್ಕೆ ಓದಿದ್ದೇವೆ ಬಿಟ್ಟರೆ ಅದನ್ನು ನಾವು ಜ್ಞಾನ ಹೆಚ್ಚು ಮಾಡಿಕೊಳ್ಬೇಕು ಅನ್ನೋ ರೀತಿಯಿಂದ ನಾವು ಓದಿದ್ದಿಲ್ಲ. ಹಾಗಾಗಿ ಈ ಅರಿವಿನ ಪರಿಧಿಯನ್ನು ನಾವು ವಿಸ್ತರಿಸಿಕೊಳ್ಳುವುದು ಪದವಿಯ ನಂತರದಲ್ಲಿ. ಓದಲಿಕ್ಕೆ ಸೋರ್ಸು ನಮಗೆ ಕಡಿಮೆ ಇತ್ತು. ಹಾಗಾಗಿ ಇವೆಲ್ಲವನ್ನು ನೋಡಿದ್ರೆ ಏನು ಅನ್ನಿಸ್ತದೆ ಅಂದರೆ, ನಾನಂತೂ ಬರೆಯುವುದು, ನಾನು ವಿಶೇಷವಾಗಿ ಅಕಾಡೆಮಿಕ್ ಆಗಿ ಹೆಚ್ಚೆಚ್ಚು ಓದ್ಕೊಂಡದ್ದಿಲ್ಲ. ನಾನು ನನ್ನ ಪರಿಸರಕ್ಕೆ ತಕ್ಕಂತೆ ಒಂಚೂರು ಬರಿತೇನೆ. ಪರಿಸರದಲ್ಲಿ ಕಾಣುವಂಥ ನಾನೊಬ್ಬಳು ಪ್ರಾಥಮಿಕ ಶಾಲಾ ಶಿಕ್ಷಕಿ, ಕನ್ನಡ ಶಾಲೆ ಶಿಕ್ಷಕಿಯಾಗಿ ನಾನೇನು ಮಾಡ್ತೇನೆಂದರೆ, ನನ್ನ ಸುತ್ತಮುತ್ತಲು ತುಂಬ ಹೆಂಗಸರ ದುರ್ದಿನಗಳು. ಅಂದರೆ ಗಂಡಸರು ಏನು ಮಾಡ್ತಾರೆ, ಒಂದು ಹೊತ್ತು ಕೂಲಿಗೆ ಹೋಗಿ ಬಂದು ಅಲ್ಲೆಲ್ಲ ಅಂಗಡಿ ಹತ್ರ ಅಲ್ಲೆಲ್ಲ ಕುಳ್ತಾರೆ. ಹೆಣ್ಮಕ್ಳು ಕೂಲಿಗೆ ಹೋಗಿ ಬಂದು ಕೂಡ ಅವರು ಸೌದೆಗೆ ಹೋಗಬೇಕು, ದನಕರುಗಳಿಗೆ ಸೊಪ್ಪಿಗೆ ಹೋಗಬೇಕು, ಮಕ್ಕಳ ಬಟ್ಟೆ ಒಗಿಬೇಕು, ಅವರು ಶಾಲೆಗೆ ಕಳಿಸ್ಬೇಕು, ಅವರನ್ನು ಇದು ಮಾಡಬೇಕು, ಅಡುಗೆ ಮಾಡಿ ಹಾಕಬೇಕು, ಹಿರಿಯರನ್ನು ನೋಡ್ಕೊಳ್ಬೇಕು. ಇಷ್ಟೆಲ್ಲ ಜವಾಬ್ದಾರಿಗಳನ್ನು ಹೊತ್ತು ಒಂದು ಹೆಣ್ಣು ಹೇಗೆ ತನ್ನ ಅರಿವಿನ ಗಡಿಯನ್ನು ವಿಸ್ತರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ? ಅವರ ಸುಮಾರು ಸಂಕಟಗಳು ನನ್ನನ್ನು ಕಾಡ್ತವೆ. ಆ ಸಂಕಟಗಳಿಗೆ ನಾನು ಪದ್ಯಗಳನ್ನು ಬರಿತೇನೆ. ಅಂದರೆ ಈ ಪದ್ಯ ಕೆಲವರು ಓದುಗನಿಗೆ ತಲುಪ್ತಾ ಇಲ್ಲ, ಪದ್ಯಗಳನ್ನು ಹೆಚ್ಚೆಚ್ಚು ಮಾಡ್ತಿದ್ದಾರೆ, ಮಾರಾಟಗಾರರು ಇಲ್ಲ ಅಂತ ಹೇಳ್ತಾರೆ. ಅದು ನಾವು ಶಬ್ದ ಹಾಗೂ ಪದ ಸೌಂದರ್ಯವನ್ನು ಹಿಡಿದು ಹೊರಟ್ರೆ ಮಾತ್ರ ಆ ರೀತಿ ಆಗ್ತದೆ. ಇಲ್ದಿದ್ರೆ ಸರಳ ಅಂದರೆ ಗುಟ್ಟು ಮಾಡಿದ್ರೆ ಓದುಗ ಸಿಟ್ಟು ಮಾಡ್ತಾನೆ ಪದ್ಯದಲ್ಲಿ ಅಂತಾರೆ. ನಾವು ಪದ್ಯದಲ್ಲಿ ಗುಟ್ಟು ಮಾಡಬಾರ್ದು, ಸ್ವಲ್ಪ ಕುಲ್ಲ ಇದ್ದರೆ ಆ ರೀತಿ ಓದುಗನಿಗೆ ಅದು ತಲುಪಬಹುದು ಅಂಥೇಳಿ ನನಗೆ ಅನಿಸ್ತದೆ. ಹಾಗೆ ಈ ರೀತಿ ನಾನು ನನ್ನ ಮೊದಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಸಮಕಾಲೀನ ಒಂದು ಬದುಕು ಅದು ಹೇಗೆ ಕವಿತೆಗೆ ಒಂದು ಪ್ರೇರಣೆಯಾಗುತ್ತೆ, ತನ್ನ ಬದುಕಿನ ಘಟನೆಗಳು ಅಥವಾ ತನ್ನ ಬದುಕಿನ ವಿವರಗಳೇ ಹೇಗೆ ಕವಿತೆಗೆ ದಾರಿ ಮಾಡಿಕೊಡ್ತವೆ ಎನ್ನುವ ಅಂಶವನ್ನು ತಾವು ಹಂಚಿಕೊಂಡಿದ್ದೀರಿ. ಮೇಡಮ್, ತಾವು ಕಾವ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಕಾವ್ಯ ಬರೆಯುವಾಗ ಅಥವಾ ಕಾವ್ಯಕ್ಕಿರುವ ನಿಮ್ಮ ಪ್ರೇರಣೆಗಳು ಏನು ಇತ್ಯಾದಿಗಳ ಕುರಿತು ಒಂಚೂರು. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮಕ್ಕೆ ಈ ವೇದಿಕೆ ಕಲ್ಪಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಕಾವ್ಯ ಕನ್ನಡಿ ಅಂತ ಬಹಳಷ್ಟು ಸಲ ನಾವು ಕೇಳ್ತೀವಿ. ಆದರೆ ನನ್ನ ಪ್ರಕಾರ ಕಾವ್ಯ ಕನ್ನಡಿ ಅಲ್ಲ. ಕಾವ್ಯ ಕಾಲದ ಆತ್ಮ. ಯಾಕೆ ಅಂತ ಹೇಳಿದರೆ, ನಾವು ಕನ್ನಡಿ ಮುಂದೆ ನಿಂತರೆ ನಮಗೆ ಕಾಣಸಿಗೋದು ನಮ್ಮ ರೂಪ, ನಮ್ಮ ಬಟ್ಟೆ, ಬರೀ ನಮ್ಮ ಭೌತಿಕವಾದ ಒಂದು ಏನು ಚಿತ್ರ ಇದೆಯಲ್ಲ, ಅದನ್ನು ಮಾತ್ರ ನಾವು ಕನ್ನಡಿಯಲ್ಲಿ ಕಾಣಬಹುದು. ಆದರೆ ಆತ್ಮವನ್ನು ಕಾಣಲಾರೆವು ಅಂತ. ಅದಕ್ಕಾಗಿ ಸರ್ ಹೇಳಿದರು ಮೊದಲೇ, ಕಾವ್ಯ ಕಾಲದ ಕೂಸು ಅಂಥೇಳಿ. ಕಾವ್ಯ ಕಾಲದ ಆತ್ಮ ಕೂಡ ಅಂತ ನಾನು ನಂಬ್ಕೊಂಡಿದ್ದೀನಿ ಸರ್. ಮತ್ತು ಈ ಕವಿತೆ ಬರೆಯುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ, ಈ ಕವಿತೆ ಬರೆಯೋದು ಒಂದು ಆಯ್ಕೆನಾ ಅಂತ
ನನಗನ್ಸಲ್ಲ. ಕವಿತೆ ಬರೆಯೋದು ಆಯ್ಕೆ ಅಲ್ಲ, ಇಟ್ ಈಸ್ ನಾಟ್ ಅ ಚಾಯ್ಸ್. ಯಾಕಂದರೆ ನಾವು ಮೊದಲೇ ಎಲ್ಲ ಕವಿತೆ ಅಂದರೆ ಹಿಂಗಿರುತ್ತೆ, ಕತೆ ಅಂದರೆ ಹಿಂಗಿರುತ್ತೆ, ಕಾದಂಬರಿ ಅಂದರೆ ಹಿಂಗಿರುತ್ತೆ, ಬೇಡ ಬೇಡ ನಾನು ಕವಿತೆನೇ ಬರೀಬೇಕು ಅಂತ ಅಂದಾಗ ಅದು ಆಯ್ಕೆ ಆಗುತ್ತೆ. ಅದೊಂದು ಬಹಳ ಸ್ವಾಭಾವಿಕ ಪ್ರಕ್ರಿಯೆ ಅಂದ್ಕೊಳ್ತೀನಿ. ಅದೊಂದು ಪ್ರಕ್ರಿಯೆ, ಅದು ಕ್ರಿಯೆ ಅಲ್ಲ, ಪ್ರಕ್ರಿಯೆ. ಪ್ರಕ್ರಿಯೆಗೂ ಕ್ರಿಯೆಗೂ ಬಹಳ ದೊಡ್ಡದಾದ ಒಂದು ವ್ಯತ್ಯಾಸ ಇದೆ ನನ್ನ ಪ್ರಕಾರ. ಆ ಒಂದು ಕವಿತೆ ಅನ್ನುವ ಪ್ರಕ್ರಿಯೆ ನಾವು ಬರಿದೇ ಇರೋವಾಗ ಕೂಡ ನಮ್ಮೊಳಗೆ ನಡೆದಿರುತ್ತೆ. ನನ್ನೊಳಗಷ್ಟೇ ಅಲ್ಲ, ರೇಣುಕಾ ಅವರ ಒಳಗಷ್ಟೇ ಅಲ್ಲ, ಇಲ್ಲಿ ನಾವು ಕುಳಿತವ್ರ ಒಳಗಷ್ಟೇ ಅಲ್ಲ, ಮತ್ತು ಪ್ರಸಿದ್ಧ ಕವಿಗಳಲ್ಲಿ ಒಳಗಷ್ಟೇ ಅಲ್ಲ ಅಂತ. ಆ ಒಂದು ಪ್ರಕ್ರಿಯೆ, ಕಾವ್ಯದ ಪ್ರಕ್ರಿಯೆ ಅಥವಾ ಒಂದು ಏನು ಪ್ರೊಸೆಸ್ ಆಫ್ ಎಕ್ಸ್ಪ್ರೆಷನ್ ಅಂತ ಏನು ಹೇಳ್ತೀವಲ್ಲ, ಅದು ಎಲ್ಲರೊಳಗೂ ಕೂಡ ನಡೆದಿರುತ್ತೆ. ಆ್ಯಕ್ಚುಲಿ ಎಲ್ಲರ ಒಳಗೂ ಕೂಡ ಒಬ್ಬ ಕವಿ ಇರ್ತಾನೆ. ಆ ಒಂದು ಪ್ರಕ್ರಿಯೆ ನಡೆದಿರುತ್ತೆ. ಆ ಪ್ರಕ್ರಿಯೆಯನ್ನು ನಾವು ಪದಗಳ ಮೂಲಕ, ಭಾಷೆಯ ಮೂಲಕ, ಆ ಒಂದು ನಮ್ಮ ಅಭಿವ್ಯಕ್ತಿಯನ್ನು ನಾವು ಹೊರಗೆ ಹಾಕ್ತೀವಿ. ಅದನ್ನು ಸ್ವಾಭಾವಿಕವಾಗಿ ಹೊರಗೆ ಹಾಕ್ತೀವಿ. ಈಗ ರೇಣುಕಾ ಅವರು ಹೇಳ್ದಂಗೆ ನಾನು ಕೂಡ ಒಬ್ಬ ಶಿಕ್ಷಕಿ. ನಾನು ಬೆಳೆದ ಒಂದು ಕೌಟುಂಬಿಕ ಹಿನ್ನೆಲೆ, ನಾನು ಕಂಡು ಅರಿತ ಒಂದು ಏನು ನಿಸರ್ಗ ಇರ್ಬೋದು, ಕುಟುಂಬದ ಸಂಕೀರ್ಣತೆ ಇರ್ಬೋದು, ಜೊತೆಗೆ ಈ ಕಾಲದ ಸಂಕೀರ್ಣತೆ, ಈ ಸಮಕಾಲೀನ ಒಂದು ಕಾಲದ ಒಂದು ಸಂಕೀರ್ಣತೆ ಇರ್ಬೋದು, ಅದೆಲ್ಲವೂ ಕೂಡ ಈ ಕವಿತೆಯನ್ನು ಪ್ರಕ್ರಿಯೆಯನ್ನು ಆಗಿಸುತ್ತದೆ. ಆ ಆಗಿಸುವ ಒಂದು ಹಂತದ ಕೊನೆಯ ಹಂತ ನಾವು ಅದನ್ನು ಪದಗಳಲ್ಲಿ ಅದನ್ನು ಅಭಿವ್ಯಕ್ತಿಗೊಳಿಸಿ ಅದನ್ನು ಪ್ರಿಂಟ್ ಮಾಡೋದು, ಇದೆಲ್ಲ. ಅದಕ್ಕೆ ನಾನು ಚಿಕ್ಕಂದಿನಿಂದ ಬಹಳ ಟಿಪಿಕಲ್ ಆದ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನನ್ನಪ್ಪ, ನಾವೊಂದು 30ರಿಂದ 35 ಜನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಕೂತ್ಕೊಂಡು ನಾವು ಏನು ಮಾಡ್ತಿದ್ವಿ, ನಿಜ ಗುಣ ಶಿವಯೋಗಿಗಳು ಆ ಥರ ಎಲ್ಲ ಅನುಭವಿಗಳೆಲ್ಲ ಇದ್ದಾರಲ್ಲ, ಮಹಾಂತಜ್ಜ, ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆಗೆ ಬರುವ ಆ ಒಂದು ಏನು ಅನುಭವ ಪರಂಪರೆ, ಅದರೊಳಗೆ ಮಿಂದೆದ್ದವಳು ನಾನು. ಅದನ್ನು ನೋಡ್ತಾ ನೋಡ್ತಾ ಅದರ ಜೊತೆಗೆ ಕಾಲವನ್ನು ತಾಳೆ ಹಾಕ್ತಾ, ಅಂದರೆ ಪ್ರತಿದಿನ ನನ್ನ ತಂದೆ ಒಂದು ಮಾತು ಹೇಳ್ತಿದ್ರು, ಸಕಲ ಸಂಪತ್ತುಗಳು ನಿಶ್ಚಯವಿದಂದು ಅಂತ ಹೇಳ್ತಿದ್ರು. ಸಕಲ ಸಂಪತ್ತುಗಳು ನಿಶ್ಚಯವೇ ಅಂತ ಹೇಳ್ತಿದ್ರು. ಅದನ್ನು ನಾನು ಬದುಕಿನ ಜೊತೆಗೆ, ಕಾಲದ ಜೊತೆಗೆ ತಾಳೆ ಹಾಕಿ ನೋಡಿದಾಗ ನನಗೆ ಕೆಲವೊಂದು ವೈರುಧ್ಯಗಳು ನನ್ನನ್ನು ಕಾಡ್ತಿದ್ವು. ಆ ಕಾಡುವಿಕೆ ಹಾಗೇ ಬೆಳೆದು ಕವಿತೆಯಾಗಿ ಅಭಿವ್ಯಕ್ತಿಗೊಂಡಿದೆ ಅಂತ ನನ್ನ ನಂಬಿಕೆ. ಇದಿಷ್ಟು ಈ ಒಂದು ವಿಷಯದ ಬಗ್ಗೆ ನನ್ನ ಒಂದು ಅಭಿಪ್ರಾಯ ಸರ್. ವಂದನೆಗಳು ಮೇಡಮ್. ಕವಿತೆ ಅದು ನಮ್ಮ ಆಯ್ಕೆಯಲ್ಲ. ಕವಿಗೆ ಆ ಪ್ರಕಾರ ತನ್ನ ಆಯ್ಕೆಯಲ್ಲ, ಬದಲು ಅದೊಂದು ಸಹಜವಾದ ಒಂದು ಪ್ರಕ್ರಿಯೆ ಅಂತ. ಮಗು ಹುಟ್ಟುವಾಗ ಮಗುವಿನ ರೂಪ ಹೇಗಿರಬೇಕು ಅಂತ ನಾವು ಪೂರ್ವಯೋಜಿತ ನಿರ್ವಹಿಸೋಕ್ಕೆ ಹೇಗಾಗೋದಿಲ್ವೋ, ಹಾಗೇನೆ ಒಬ್ಬ ಕವಿಯಾದವನಿಗೆ ಅವನಿಗೆ ಆ ಪ್ರಕಾರ ಅವನ ಆಯ್ಕೆ ಅಲ್ಲ, ಅವನ ಭಾವ ಅದು ಪ್ರಕಟಗೊಳ್ಳುವುದಕ್ಕೆ ಯೋಗ್ಯವಾದ ಒಂದು ಆವರಣವನ್ನು ಅದು ಪಡೆದುಕೊಳ್ತಾ ಸಾಗುತ್ತೆ ಎನ್ನುವ ಮಾತುಗಳನ್ನು ಮೇಡಮ್ ಹಂಚಿಕೊಂಡಿದ್ದಾರೆ. ವಿಮರ್ಶಕರು ರಾಜಶೇಖರ್ ಹಳೆಮನಿ ಅವರು ನಮ್ಮ ಜೊತೆಗಿದ್ದಾರೆ. ಭಾಳ ಅವರ ಮಾತುಗಳ ಬಗ್ಗೆ ನಮಗೆ ತುಂಬ ನಿರೀಕ್ಷೆ ಇದೆ. ಯಾಕಂದರೆ ಕವಿತೆಗಳನ್ನು ಕುರಿತು ಮಾತಾಡುವವರು ಅವರು, ವಿಮರ್ಶೆ ಮಾಡುವವರು, ಮೌಲ್ಯಮಾಪನ ಮಾಡುವವರು. ಇತ್ತೀಚೆಗಿನ ಆಧುನಿಕ ಕನ್ನಡ ಸಾಹಿತ್ಯದ ಒಟ್ಟು ಪ್ರವೃತ್ತಿಯನ್ನು ಗಮನಿಸಿದರೆ ಗದ್ಯದಲ್ಲಿ ಒಂದು ವಿಶೇಷವಾದ ಚಲನೆಯನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇನೆಂದರೆ ಒಂದು ಚಾರಿತ್ರಿಕ ಸಂಕಥನಗಳನ್ನು ಕಟ್ಟುವ ಒಂದು ಪ್ರಕ್ರಿಯೆ. ಚರಿತ್ರೆ ಆಗಿ ಹೋಗಿರುವ ಚರಿತ್ರೆ, ಆ ಚರಿತ್ರೆಯನ್ನು ಮರಳಿ ಕಟ್ಟುವ, ತನ್ನ ಚಿಂತನೆಗಳಿಗೆ, ತನ್ನ ಕಾಲಕ್ಕೆ, ತನ್ನ ಐಡಿಯಾಲಜಿಗೆ ಬೇಕಾಗುವ ಹಾಗೆ ಮರಳಿ ಕಟ್ಟುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದನ್ನು ನಾವು
ನವ ಚಾರಿತ್ರಿಕತೆ ಅಂತ ಗುರುತಿಸ್ತಾ ಬಂದಿದ್ದೀವಿ ವಿಮರ್ಶಾ ಲೋಕದಲ್ಲಿ. ಬೇರೆ ಬೇರೆ ಯಾವುದೋ ಟಿಪ್ಪುವಿನದ್ದು, ಯಾರೋ ಒಬ್ಬ ಸಾರ್ವರ್ಕರ್ನದ್ದು, ಅಥವಾ ಇನ್ನೊಂದು ಯಾವ್ಯಾವುದೋ ಚರಿತ್ರೆಯ ಸಂಗತಿಗಳನ್ನು ಮರು ನಿರೂಪಣೆಗೊಳಿಸುವ, ಸಂಕಥನಗೊಳಿಸುವ ಪ್ರಕ್ರಿಯೆಗಳು ನಡೀತವೆ. ಎಲ್ಲೋ ಚೆನ್ನಭೈರಾದೇವಿ ಇದ್ದರೆ, ಚೆನ್ನಭೈರಾದೇವಿಯನ್ನು ಚರಿತ್ರೆಯ ಒಬ್ಬಳು ನಾಯಕಿ ಇದ್ಲೆ, ಅವಳನ್ನು ಇಟ್ಟುಕೊಂಡೇ ಒಂದು ಅದ್ಭುತವಾದ ಕಾದಂಬರಿಯನ್ನು ಕಟ್ಟಿ ಚರಿತ್ರೆಗೆ ಮರಳಿ ಹೋಗುವ, ಮತ್ತು ಮರಳಿ ಹೋಗುತ್ತಾನೆ ಖಾಲಿ ಚರಿತ್ರೆಯಾಗಿ ಮಾತ್ರ ನೋಡೋದು, ಅದನ್ನು ಸಂಕಥನಗಳಾಗಿ ಕಟ್ಟುವ ಒಂದು ಪ್ರಕ್ರಿಯೆ, ಅದು ಕನ್ನಡದ ಒಂದು ಗದ್ಯ ಕಥನದ ಒಂದು ನೆಲೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಾವ್ಯವನ್ನು ಹೀಗೇನಾದರೂ ನಾವು ನೋಡುವುದಕ್ಕೆ ಸಾಧ್ಯವ ಸರ್? ಇತ್ತೀಚೆಗಿನ ನಮ್ಮ ಕವಿಗಳ ಕುರಿತ ಅವರನ್ನೊಂದು ಮನೋಧರ್ಮದಲ್ಲಿ ನಮಗೆ ಹಿಡಿದು ಕೊಡೋದಕ್ಕೆ ಏನಾದ್ರು ಸಾಧ್ಯ ಆಗುತ್ತಾ? ಈ ಬಗ್ಗೆ ನಿಮ್ಮ ನಿಲುವುಗಳನ್ನೇನಾದರೂ ಹಂಚಿಕೊಳ್ಳಿಕ್ಕೆ ಆಗುತ್ತೆ? ಇಲ್ಲಿ ಕವಿಗಳ ಕತೆ ಅನ್ನುವಂಥದ್ದನ್ನು ಒಂದು ವಿಷಯ ಕೊಟ್ಟಿದ್ದಾರೆ. ಇಲ್ಲಿ ವೀರಣ್ಣ ಮಡಿವಾಳ ಅವರು ಈ ಜಾಗದಲ್ಲಿ ಇರಬೇಕಾಗಿತ್ತು, ಆದರೆ ಅವರು ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ಅನಿಸೋದೇನೆಂದರೆ, ಈಗಾಗಲೇ ಕತೆ ಅನ್ನೋದಕ್ಕೆ ಒಂದು ಸ್ವರೂಪ ಇದೆ, ಕತೆಗಳು ಹೀಗಿರ್ತವೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ, ಮತ್ತು ಆ ಥರ ನಾವು ಕತೆಗಳನ್ನು ಬರಿತಾ ಇದ್ದೇವೆ, ಓದ್ತಾ ಇದ್ದೇವೆ. ಆದರೆ ಕವಿತೆಗಳಲ್ಲಿ ಕತೆ ಹೇಗಿರುತ್ತೆ, ಈಗಿನ ಹೊಸ ತಲೆಮಾರು ಆ ಥರದ ಒಂದು ಕತೆಗಳನ್ನು ಹೇಗೆ ಕವಿತೆ ಮೂಲಕ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಆಲೋಚನೆ, ಒಂದು ಚಿಂತನೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಅಂತ ಅನಿಸಿ ಈ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿರ್ಬೋದು ಅಂತ ನನಗನ್ನಿಸುತ್ತೆ. ಆದರೆ ಇತ್ತೀಚೆಗೆ ಬರಿತಾ ಇರತಕ್ಕಂಥ ಕವಿಗಳ ಒಂದು ಭಾಷಿಕ ವಿನ್ಯಾಸ ಇರ್ಬೋದು, ಅವರು ಕಾವ್ಯವನ್ನು ಕಟ್ಟುವ ಒಂದು ಕ್ರಮ ಇರಬಹುದು, ಅವರು ಆ ಕಾವ್ಯದೊಳಗಡೆ ತುಂಬುವಂಥ ಅವರ ಅನುಭವಗಳಿರ್ಬೋದು, ಆಲೋಚನೆಗಳಿರ್ಬೋದು, ಅವರು ಏನು ಬಾಲ್ಯದಲ್ಲಿ ಕಂಡಿರುವಂಥ ಸಂಗತಿಗಳಿರ್ಬೋದು, ವಾಸ್ತವದಲ್ಲಿ ನಡೀತಾ ಇರುವಂಥ ತಲ್ಲಣಗಳಿರ್ಬೋದು, ಸಂಕಟಗಳಿರ್ಬೋದು, ಇದೆಲ್ಲವನ್ನು ಕೂಡ ಅವರು ಮುಖಾಮುಖಿ ಮಾಡ್ತಾ ಇದ್ದಾರೆ, ಒಂದು ಅನುಸಂಧಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಇತ್ತೀಚೆಗೆ ಬರಿತಾ ಇರುವಂಥ ಎಲ್ಲ ಕವಿಗಳ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೋಡಿದರೆ, ಮತ್ತು ಅವರು ಬೆಳೆದು ಬಂದಿರತಕ್ಕಂಥ ಒಂದು ಬಗೆಯನ್ನು ನೋಡಿದರೆ, ಅದು ಕಾರ್ಪೊರೇಟ್ ಜಗತ್ತಿನಿಂದ ಬಂದವರು ಇರ್ಬೋದು, ದಲಿತ ಸಮುದಾಯಗಳಿಂದ ಬಂದಿರ್ಬೋದು, ಅಥವಾ ಮಹಿಳಾ ಸಮುದಾಯದೊಳಗಡೆ ಅನೇಕ ಸಮುದಾಯಗಳಿಂದ ಬಂದಿರತಕ್ಕಂಥವ್ರು ಇರ್ಬೋದು, ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಹೊಸ ಭಾಷೆಯಲ್ಲಿ ಒಂದು ಹೊಸ ಕಥೆಯನ್ನು ಹೇಳ್ತಾ ಇದ್ದಾರೆ. ಕತೆ ಅನ್ನುವಂಥ ಒಂದು ಈ ಗದ್ಯದ ಚೌಕಟ್ಟನ್ನು ಅವರು ಪದ್ಯದ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ಈ ಬದುಕಿನ ಸಂಕೀರ್ಣವನ್ನು ಅವರು ಗಮನಿಸ್ತಾ ಇದ್ದಾರೆ, ಮತ್ತು ಅದನ್ನು ಒಂದು ಭಾಷಿಕವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮಹಿಳಾ ಕವಿಗಳು ಏನು ಒಂದು ಪುರುಷ ಪ್ರಧಾನವಾದ ವ್ಯವಸ್ಥೆಯನ್ನು ತಿರಸ್ಕಾರ ಮಾಡಬೇಕು ಅನ್ನುವ ಒಂದು ಮನೋಭಾವದ ಕಲ್ಪನೆಯನ್ನು ಮೀರಿ ಒಂದು ಮಾನವೀಯಗೊಳಿಸುವ ಒಂದು ವ್ಯವಸ್ಥೆಯನ್ನು ಮರುನಿರ್ಮಾಣ ಮಾಡುವ ಒಂದು ಭಾಷಿಕ ವಿನ್ಯಾಸವನ್ನು ಭಾಳ ಪ್ರಜ್ಞಾಪೂರ್ವಕವಾಗಿ ಅವರ ಕಾವ್ಯದಲ್ಲಿ ತರ್ತಾ ಇದ್ದಾರೆ. ಹೀಗೆ ಕಾವ್ಯದಲ್ಲಿ ತರುವಾಗ ಪ್ರತಿಯೊಬ್ಬ ಮಹಿಳೆಯ ಒಂದು ಸಂವೇದನೆ, ಆಕೆಯ ಒಂದು ಭಾವನೆಗಳು, ಆಕೆಯ ಒಂದು ಭಾಷಿಕ ವಿನ್ಯಾಸ, ಆ ಭಾಷೆಯನ್ನು ಕಟ್ಟುವಾಗ ಇರುವಂಥ ಲಯ, ಅದೆಲ್ಲವೂ ಕೂಡ ಒಂದು ಕಥೆಯನ್ನು ಹೇಳ್ತಾ ಇದೆ. ಈ ಒಂದು ಆಧುನಿಕ ಜಗತ್ತು ಎಷ್ಟು ಸೂಕ್ಷ್ಮವಾಗಿದೆ ಈ ಕಾಲದಲ್ಲಿ, ಅದು ಪ್ರಭುತ್ವವೂ ಸೂಕ್ಷ್ಮವಾಗಿದೆ, ಪುರುಷನ ಜಗತ್ತೂ ಸೂಕ್ಷ್ಮವಾಗಿದೆ, ಮತ್ತು ಇಡೀ ವ್ಯವಸ್ಥೆಯು ಒಂದು ರಾಜಕಾರಣದ ಕಾರಣಕ್ಕಾಗಿ ಅತ್ಯಂತ ಸಂಕೀರ್ಣವಾಗಿದೆ. ಅಂದರೆ ಈ ಎಲ್ಲ ಸಂಗತಿಗಳನ್ನು ಆಕೆ ತನ್ನ ಒಳಪ್ರಜ್ಞೆಯಿಂದ, ಒಂದು ಒಳ ವೈಚಾರಿಕತೆಯಿಂದ, ಒಂದು ಒಳ ಸೂಕ್ಷ್ಮತೆಯಿಂದ ಎದುರಾಗುವ ಒಂದು ಪ್ರಕ್ರಿಯೆ ನಿಜವಾಗ್ಲೂ ಅದೊಂದು ದೊಡ್ಡ ಕಥನವೇ ಅನ್ನಿಸುತ್ತೆ. ಅಂದರೆ ಕವಿತೆಗಳನ್ನು ಓದ್ತಾ ಹೋದಾಗೆ ಆಧುನಿಕ ವಿದ್ಯಮಾನದ ದುರ್ದಿನಗಳನ್ನು, ಆಧುನಿಕ ವಿದ್ಯಮಾನದ ಒಂದು ಸಂಕಟಗಳನ್ನು ಆಕೆ ಬಹಳ ಸೂಕ್ಷ್ಮವಾಗಿ ತನ್ನ ಕವಿತೆ ಒಳಗಡೆ ಅಭಿವ್ಯಕ್ತಿ ಮಾಡ್ತಾ ಇದ್ದಾಳೆ. ಹೀಗಾಗಿ ಕತೆಗಳು ಮಾಡುವಂತಹ ಒಂದು ಸಂವೇದನೆಯನ್ನು, ಕಾದಂಬರಿ ಮಾಡುವಂತಹ ಒಂದು ಸಂವೇದನೆಯನ್ನು ಇವತ್ತು ಬರಿತಾ ಇರುವಂತಹ ಕವಿತೆಗಳು ಮಾಡ್ತಾ ಇದ್ದಾವೆ ಅಂತೇಳಿ ನನಗನ್ನಿಸುತ್ತೆ. ಅಂದರೆ ಒಂದೊಂದು ಕವಿತೆಗಳು ಕೂಡ ಒಂದೊಂದು ಬಗೆಯ ಕತೆಗಳನ್ನು ಹೇಳ್ತಾ ಇದ್ದಾವೆ. ಆ ಕತೆಗಳು ಎಷ್ಟು ಸೂಕ್ಷ್ಮವಾಗಿದ್ದಾವೆ ಅಂದರೆ, ಪಂಪ ಹೇಳ್ತಾನಲ್ವಾ, ಕಾವ್ಯಂ ನಿಚ್ಚಂ ಪಸತು ಅಂತ. ಹಾಗೆ ನಮ್ಮ ಇಡೀ ಬದುಕನ್ನು ಮತ್ತೆ ಮರು ಅವಲೋಕನ ಮಾಡಿಕೊಳ್ಳುವ ಹಾಗೆ, ಇಡೀ ವ್ಯವಸ್ಥೆಯನ್ನು ಮರು ಅವಲೋಕನ ಮಾಡಿಕೊಳ್ಳುವ ಹಾಗೆ,
ನಮ್ಮ ಭಾವನೆಗಳಿಗೆ ಹೊಸ ಸ್ಪರ್ಶ ಕೊಡುವ ಹಾಗೆ ಅವರು ಒಂದು ಕಾವ್ಯ ಸಂವೇದನೆಯನ್ನು ಕಟ್ತಾ ಇದ್ದಾರೆ. ಹೀಗಾಗಿ ಈ ಅಂದರೆ ಈಗೊಂದು 20 ವರ್ಷದ ನಂತರ ಹುಟ್ಟುತ್ತಾ ಇರುವಂಥ ಈ ಕಾವ್ಯದ ಪಯಣ ಅದೊಂದು ದೊಡ್ಡ ಭಾರತದ ಒಂದು ಸಂಕಟದ, ಪಲ್ಲಟದ, ವೈರುಧ್ಯಗಳ, ಸ್ಥಿತ್ಯಂತರಗಳ, ಪ್ರಭುತ್ವ ಏರ್ತಾ ಇರುವಂಥ ಎಲ್ಲ ಬಗೆಯ ವಿನ್ಯಾಸಗಳನ್ನು ಅದೊಂದು ಕತೆ ಮಾಡಿ ಹೇಳ್ತಾ ಇದೆ ಅಂತೇಳಿ ನನಗನ್ನಿಸುತ್ತೆ. ಹೀಗಾಗಿ ಕತೆಗಳಲ್ಲಿ ಇರುವಂಥ ಕತೆಗಳಿಗಿಂತಲೂ ಕವಿತೆಗಳಲ್ಲಿ ಇರುವಂಥ ಒಂದು ಭಾವ, ಒಂದು ವೈಚಾರಿಕತೆ, ಒಂದು ಮಾನವೀಯತೆ ಅತ್ಯಂತ ಅತ್ಯಂತ ಕಥನಾತ್ಮಕವಾಗಿದೆ ಅಂತೇಳಿ ನನಗೆ ಅನಿಸುವಂಥದ್ದು. ವಂದನೆಗಳು ಸರ್. ಪ್ರಭುತ್ವ ಸೂಕ್ಷ್ಮ ಆಗಿದೆ, ನಮ್ಮ ಸಮಾಜ ಸೂಕ್ಷ್ಮ ಆಗಿದೆ. ಸಹಜವಾಗಿಯೇ ಕವಿಗಳು ಕೂಡ ತುಂಬ ರಕ್ಷಣಾತ್ಮಕವಾದ ಒಂದು ಆವರಣ, ಚಿಪ್ಪಿನೊಳಗಡೆ ಕೂತೆ ತಮ್ಮ ಭಾವ ಪ್ರಪಂಚವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇರುವುದು ಕೂಡ ಅದೊಂದು ಕಾವ್ಯ ರಾಜಕಾರಣ ಅಂತ ನಾವು ಗುರುತಿಸಬೇಕಾಗತ್ತೆ. ನೇರವಾಗಿ ಹೇಳುವ ಸ್ಥಿತಿ ಸಮಾಜ ಕೊಡದೇ ಇದ್ದಾಗ ಕವಿ ಹೆಚ್ಚು ಹೆಚ್ಚು ಇಮೇಜ್ಗಳಿಗೆ, ಹೆಚ್ಚು ಹೆಚ್ಚು ರೂಪಕಗಳಿಗೆ ತಾನು ಮೊರೆ ಹೋಗ್ತಾ ಸಾಕ್ತಾನೆ. ಪ್ರತಿ ಕವಿತೆಯ ಹುಟ್ಟಿನ ಹಿಂದೆ ಒಂದು ಕಥೆ ಇದೆ. ಈ ಕಥೆಯನ್ನು ಇಟ್ಟುಕೊಂಡೇ ಮುಂದಿನ ಒಂದು ರೌಂಡಲ್ಲಿ ನಾವು ಒಂದು ಕವಿತೆಯನ್ನು, ತಮ್ಮ ಒಂದು ಕವಿತೆಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಅದರ ಹಿನ್ನೆಲೆಯನ್ನು ವಿವರಿಸಿ, ಕತೆ ಹುಟ್ಟುವ ಒಂದು ಬಗೆಯನ್ನು ವಿವರಿಸಿ ಒಂದು ಕವಿತೆಯನ್ನು ಆರಂಭದಲ್ಲಿ ಭುವನ ಅವರು ವಾಚಿಸ್ತಾರೆ. ಆ ಬಳಿಕ ರೇಣುಕಾ ಅವರು ಅದನ್ನು ಮಾಡ್ತಾರೆ. ಒಂದು ನಿರ್ದಿಷ್ಟವಾದ ಕವಿತೆ ಹುಟ್ಟಲಿಕ್ಕೆ ಒಂದು ಸಣ್ಣ ಒಂದು ಕ್ಷಣ, ಒಂದು ಘಟನೆ ಕಾರಣ ಆಗಿರುತ್ತೆ. ಸತ್ಯವಾಗಿ ಇದಂತೂ ಒಪ್ಕೊಳ್ಳೇಬೇಕಾದದ್ದು. ಕೆಲವೊಮ್ಮೆ ಒಂದು ಕವಿತೆಯನ್ನು ಬರೆದು ಬಹಳಷ್ಟು ದಿನ ಆದಮೇಲೆ ಅದೇ ಕವಿತೆಯನ್ನು ಮತ್ತೆ ನಾವೇ ಓದಿದಾಗ ಅದು ಏನು ಘಟನೆ ಅಂತ ಕೆಲವೊಮ್ಮೆ ಮರೆತು ಹೋಗಿರುತ್ತೆ. ಅದು ಅಷ್ಟೇ ಸತ್ಯ. ಕೆಲವೊಂದು ಕಾರಣಗಳು ಕಾವ್ಯ ಕಾರಣ ಅಂತ ಹೇಳಬಹುದೇನು, ಅವು ನೆನಪಿನಲ್ಲಿ ಹಾಗೆ ಉಳಿದಿರುತ್ತೆ. ಅಂಥದ್ರಲ್ಲಿ ನಾನು ಒಂದು ಸುಮಾರು 9ನೇ ಕ್ಲಾಸಲ್ಲಿರುವಾಗ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ. ಇದೇ ಬೆಂಗಳೂರಿಗೆ ಬಂದಾಗ ನಮ್ಮ ಸಂಬಂಧಿಕರೊಬ್ಬರು ನನ್ನನ್ನು ಒಂದು ಬಟ್ಟೆ ಶಾಪ್ಗೆ ಕರ್ಕೊಂಡು ಹೋದರು. ಇಲ್ಲಿ ಗಾಂಧಿ ಬಜಾರಲ್ಲಿ ಬಟ್ಟೆ ಶಾಪಲ್ಲಿ ನನಗೆ ಇಷ್ಟ ಆಗಿರೋಂಥ ಕೆಲವೊಂದೆಲ್ಲ ಸ್ಕರ್ಟ್ಸು ಅದೆಲ್ಲ ನೋಡೋದಕ್ಕೆ ಸಿಕ್ತು ನನಗೆ. ಹಂಗೆ ಭಾಳ ಭಿನ್ನವಾದ ಉಡುಪುಗಳು, ನಾವೆಲ್ಲ ಹಳ್ಳಿಗಾಡಿನಲ್ಲಿ ನೋಡಿರೋ ಲಂಗ ಬ್ಲೌಸು, ಹೆಚ್ಚಂದರೆ ಫ್ರಾಕು. ಅದಕ್ಕೆ ಅದನ್ನು ಟ್ರಯಲ್ ಮಾಡೋ ಒಂದು ಅವಕಾಶ ಕೂಡ ಇತ್ತಿಲ್ಲಿ. ಟ್ರಯಲ್ ಮಾಡೋದು ಅನ್ನೋದು ಭಾಳ ಹೊಸ ಒಂದು ನಮಗೆ. ಯಾಕಂದರೆ ಬಟ್ಟೆ ಒಂದಿಷ್ಟು ತಾಗಿ ತಂದು ಒಂದು ಅಂಗಿನೋ ಲಂಗ ಅಥವಾ ಸ್ಕರ್ಟ್ ಹೊಲಿಸಿ ಕೊಡ್ತಿದ್ರು ನಮ್ಮ ಅವ್ವ. ಅದಕ್ಕೆ ಇಲ್ಲಿ ಸ್ಕರ್ಟ್ ಸಿಕ್ಕಾಗ ನಾನು ಟ್ರಯಲ್ ರೂಮ್ ಅಂತ ಇರುತ್ತೆ ಅಂತೆಲ್ಲ ಹೇಳಿದಾಗ ಟ್ರಯಲ್ ರೂಮ್ ಒಳಗಡೆ ಹೋಗಿ ಭಾಳ ಶಾರ್ಟ್ ಆದಂಥ ಒಂದು ಸ್ಕರ್ಟ್ ಇತ್ತದು. ಅದರ ಮೇಲ್ಗಡೆ ಒಂದು ಟಾಪು. ಸ್ಕರ್ಟು ಮತ್ತು ಟಾಪು ನನಗಿಷ್ಟ ಆಗಿರೋದನ್ನು ತೊಗೊಂಡು ಒಳಗಡೆ ಹೋದೆ. ಆವಾಗ ನಾನು ಹಾಕ್ಕೊಂಡು ನೋಡಿದೆ. ಒಂದು 10 ನಿಮಿಷ, ಸುಮಾರು 10 ನಿಮಿಷ ನಾನು ಹೊರಗಡೆ ಬರಲಿಲ್ಲ. ನಮ್ಮ ಅತ್ತಿಗೆ ಬಂದು ನನ್ನ ಡೋರ್ ನಾಕ್ ಮಾಡ್ತಿದ್ದೆ, ಟ್ರಯಲ್ ರೂಮಿನ ಡೋರು ನಾಕ್ ಮಾಡುವಾಗ ನಾನು ಡೋರ್ ತೆಗೆದು ನಾನು ತೋರಿಸ್ದೆ ನಮ್ಮ ಅತ್ತಿಗೆಗೆ, ಇದು ಈ ಥರ ನನಗೆ ಬಟ್ಟೆ ಭಾಳ ಇಷ್ಟ ಆಗಿದೆ, ಇದು ಸ್ಕರ್ಟ್ ಮತ್ತು ಟಾಪು. ಅದು ಒಂದು ಸ್ಲೀವ್ಲೆಸ್ ಟಾಪ್ ಇತ್ತು, ಒಂದು ಭಾಳ ಚಿಕ್ಕ ಒಂದು ಇಷ್ಟು ತೊಡೆ ಮಟ್ಟಕ್ಕಿರುವಂಥ ಸ್ಕರ್ಟ್. ಇದು ಭಾಳ ಇಷ್ಟ ಆಗಿದೆ, ನಾನು ತೊಗೊಳ್ತೀನಿ ಅಂತ ಹೇಳಿದೆ. ನನಗೆ ಆವಾಗ ನಾನು ಸಣ್ಣ ಹುಡುಗಿ, ಚಿಕ್ಕ ಹುಡುಗಿ, ಎಲ್ಲಿ ಏನು ಹಾಕ್ಕೊಳ್ಬೇಕು ಅದೆಲ್ಲ ಒಂದು ಕಟ್ಟುಪಾಡುಗಳಿದೆಯಲ್ಲ, ಒಂದು ಏನು ಅಲಿಖಿತ ಒಂದು ನಿಯಮಗಳಿದೆಯಲ್ಲ, ಅದೇನು ಅದು ಅರಿವಿದ್ರೂ ಕೂಡ ಅದನ್ನೆಲ್ಲ ಮೀರಿ ನನ್ನ ಆಸೆ ಮೋಸ್ಟ್ಲಿ ಅವತ್ತು ನನಗೆ ಆಸೆ ಆಗಿತ್ತು ಇದನ್ನು ಹಾಕ್ಕೊಳ್ಬೇಕಂತ. ತೊಗೊಳ್ತೇನೆ ಅಂದಾಗ ಅವಳು ಏನಂದ್ರು, ಅಲ್ಲ ಇದೆಲ್ಲ ಹಾಕ್ಕೊಳ್ಳೋದಲ್ಲ, ನೀನು ಮೊದಲೇ ಕಲಿಯೋದು ಅಲ್ಲೆಲ್ಲ ಹಳ್ಳಿಗಾಡಿನಲ್ಲಿ ಕಲಿತಿ, ಬೆಂಗಳೂರಲ್ಲಾಗಿದ್ರೆ ನೀನು ಹಾಕ್ಕೊಳ್ಬೋದಾಗಿತ್ತು. ಇಲ್ಲಿ ನೀನು ರಜೆಗಷ್ಟೇ ಬಂದಿದ್ದೀ, ಮತ್ತು ನೀನು ಊರಿಗೆ ಹೋಗಬೇಕು, ಸುಮ್ಮನೆ ಅದಕ್ಕೆ ಸಿಕ್ಕಾಪಟ್ಟೆ ರೇಟ್ ಎಲ್ಲ ಇದೆ, ಬೇಡ ನೀನು ಹಾಕ್ಕೊಳ್ಬೇಡ, ಅದನ್ನು ಬೇಡ, ಇದು ತೊಗೊಳ್ಳೋದು ಬೇಡ, ಬೇರೆ ಒಂದು
ಫ್ರಾಕ್ ಅಥವಾ ಯಾವುದೋ ಮಿಡಿ ನೋಡು ಅಂತ ಹೇಳಿದರು. ಅವತ್ತು ನಡೆದಿರೋ ಆ ಘಟನೆ ನನ್ನನ್ನು ಕಾಡ್ತಾನೆ ಇತ್ತು ಪ್ರತಿ ಸಲನೂ. ಹಂಗೆ ದೊಡ್ಡವಳಾದೆ, ಮತ್ತೆ ನನಗೆ ಟ್ರಯಲ್ ರೂಮ್ ಇದೆಲ್ಲ ಪರಿಚಿತ ಆಯಿತು, ಅದೆಲ್ಲ ಆಯಿತು. ಇಷ್ಟೆಲ್ಲ ಆದರೂ ಕೂಡ ನನಗೆ ಆ ಥರದ್ದು ಇನ್ನೂವರೆಗೂ ಆ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಆವಾಗ ಟ್ರಯಲ್ ರೂಮ್ನಲ್ಲಿ ನಾನು ನೋಡಿರೋದು, ನಾನು ನೋಡ್ಕೊಂಡಾಗ ಅವಾಗ ಇನ್ನು ಭಾಳ ಚಿಕ್ಕ ವಯಸ್ಸು, ಯಂಗ್ ಏಜ್ ಅದು ಅಲ್ಲ, ನಾನು ಏನು ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನನಗೆ ಅವತ್ತು ಭಾವನೆ ಬಂದಿತ್ತು. ಅದು ಕಾಡಿ ಕಾಡಿ ಕೊನೆಗೆ ಕವಿತೆ ಆಯಿತು. ಅದೇ ಭಾಳ ಟ್ರಯಲ್ ರೂಮಿನ ಅಪ್ಸರೆಯರು ಅಂತ ಒಂದು ಪದ್ಯ ಬರೆದೆ ನಾನು. ಅದು ಭಾಳ ಜನ ಓದಿ ಮೆಚ್ಕೊಂಡ್ರು ಕೂಡ. ಇದು ಆ ಕವಿತೆ ಹುಟ್ಟಿದಂಥ ಒಂದು ಸಂದರ್ಭ. ಅದನ್ನು ಬರೆದಿರೋದು ನಾನು ಹುಟ್ಟಿದ್ದು ಮೋಸ್ಟ್ಲಿ ನಾನು 14-15 ವಯಸ್ಸಿನವಳಿರುವಾಗ ಹುಟ್ಟಿದ್ದು. ನಾನು ಬರೆದಿರೋದು 35 ವರ್ಷದವಳಾದಾಗ, 30-35 ಆಸ್ಪಾಸಿನಲ್ಲಿ. ಅದನ್ನು ಓದು ಅಂತಿದ್ದಾರೆ, ಅದಕ್ಕೆ ಅದನ್ನು ಓದ್ತೀನಿ. ಟ್ರಯಲ್ ರೂಮಿನ ಅಪ್ಸರೆಯರು. ಅಷ್ಟಷ್ಟೇ ಇಕ್ಕಟ್ಟಿನಲ್ಲಿ 3 ದಿಕ್ಕಿನಿಂದ ಕೈ ಮಾಡಿ ಕರೆಯುವ ಕನ್ನಡಿಗಳ ಆತ್ಮಕ್ಕೆ ಮಾಟವಿಲ್ಲ. ಆಸೆಗಣ್ಣಿನಿಂದ ಬಯಸಿ ತೊಟ್ಟ ಸ್ಲೀವ್ಲೆಸ್ ಟಾಪಿನ ತುಲಿಪ್ ಮೊಗ್ಗು, ದುಬಾರಿ ಪ್ರಿನ್ಸ್ ಕಟ್ ಬ್ಲೌಸಿನ ಜರ್ರಿ ಬಾರ್ಡರು, ಟ್ರಯಲ್ ರೂಮಿನ ಹ್ಯಾಂಗರುಗಳಲ್ಲಿ ಹಾಗೆಯೇ ನೇತು ಬಿದ್ದಿವೆ. ನೀಳ ಬೆರಳಿನ ಸೇಲ್ಸ್ ಗರ್ಲ್ ಮುಟ್ಟಿ ಮುಟ್ಟಿ ಮಡಿಕೆ ಮಾಡಿ ನಾಳೆಯ ಮನಸ್ಸುಗಳ ಕದ ತಟ್ಟುವ ತನಕ. ಕೂಲಿಂಗ್ ಗ್ಲಾಸಿನ ಕಾರ್ಪೊರೇಟ್ ಹುಡುಗಿಯರು ಬೆಳ್ಳನೆಯ ಮೈಯ ಮೇಲೆ ಬಿಸಿಲು ಮುತ್ತಿರಿಸಿದ ದಿನ ತುಲಿಪ್ ಮೊಗ್ಗು ಬಿರಿಯುವ ತನಕ. ಮನೆಯ ಕನ್ನಡಿಯಲ್ಲಿ ಎಂದೂ ಅನಾವರಣಗೊಳ್ಳದ ಸುಂದರತೆ, ಮನೆಯ ಕನ್ನಡಿಯಲ್ಲಿ ಎಂದೂ ಅನಾವರಣಗೊಳ್ಳದ ಸುಂದರತೆ, ಕಣ್ಣು ಮೂಗು ಗಲ್ಲದ ಮೇಲೊಂದು ನೇವರಿಕೆ, ಸ್ಪರ್ಶದಲ್ಲಿ ಕನ್ನಡಿಯ ಪರಕೀಯತೆ, ಮೊಣಕಾಲು ಬಿಟ್ಟು ಮೇಲೇರುವ ಸ್ಕರ್ಟುಗಳು, ವ್ಯಾಕ್ಸ್ ಮಾಡದ ಮೀನಖಂಡ ತೊಡೆಗಳು. ಯಾವ ಮಾಡೆಲ್ಲಿಗೂ ಕಡಿಮೆ ಇಲ್ಲ ನಾನು, ಯಾವ ಮಾಡೆಲ್ಲಿಗೂ ಕಡಿಮೆ ಇಲ್ಲ ನಾನು. ಟ್ರಯಲ್ ರೂಮಿನ ರಾರಾಜಿತ ಸತ್ಯ ಸೀಮೆಯೊಳಗೆ, ಟ್ರಯಲ್ ರೂಮಿನ ರಾರಾಜಿತ ಸತ್ಯ ಸೀಮೆಯೊಳಗೆ. ಮನಸ್ಸು ಕನ್ನಡಿ ನಮ್ಮ ಬೆನ್ನ ಹಿಂದೆ ಬರಲಾರವು. ನಾವೆಲ್ಲ ಟ್ರಯಲ್ ರೂಮಿನ ಅಪ್ಸರೆಯರು, ನಾವೆಲ್ಲ ಟ್ರಯಲ್ ರೂಮಿನ ಅಪ್ಸರೆಯರು. ವಯಸ್ಸು ಹೋದ ಹರೆಯವ ಬಡಿದೆಬ್ಬಿಸುವ ಸ್ಟ್ರೀಟ್ ಬಾಯ್, ಲುಕಿಂಗ್ ಸ್ಮಾರ್ಟ್ ಎನ್ನುತ್ತಾ ಗಾಳಿಯ ಹೆಗಲ ಮೇಲೆ ಕೈ ಹಾಕಿ ಚೂರು ಚೂರು ಸುಗಂಧವ ಬಿತ್ತುತ್ತಾ ನಡೆದಿದ್ದಾನೆ. ಕಾರ್ಪೊರೇಟ್ ಕಾಡು ಹೊಕ್ಕ ಅಜ್ಞಾತ ಜಿಂಕೆ ಮರಿಗಳು ನಾವು, ಕಾರ್ಪೊರೇಟ್ ಕಾಡು ಹೊಕ್ಕ ಅಜ್ಞಾತ ಜಿಂಕೆ ಮರಿಗಳು ನಾವು. ಧನ್ಯವಾದಗಳು. ಬಾಲ್ಯದಲ್ಲಿ ಕಂಡ ಕನಸು, ಪಟ್ಟ ಆಸೆ, ಅದು ಯೌವನದಲ್ಲಿ ಕವಿತೆಯಾಗಿ ಅರಳಿದ ಸೊಗಸೆ ಬಹಳ ಅದ್ಭುತ ಇದೆ. ಮುಂದಿನ ಕವಿತೆಯ ಜೊತೆಗೆ ರೇಣುಕಾ ಮೇಡಮ್. ನಾವು ಹೆಣ್ಣುಮಕ್ಕಳು ವಿಶೇಷವಾಗಿ ಪ್ರಪಂಚ ನೋಡಿದ್ದು ಕಡಿಮೆ, ಓದಿದ್ದೇವೆ. ಆದರೆ ನಮ್ಮದೇ ಬಾಧ್ಯತೆಯೊಳಗೆ ನಾವು ಪುರುಷರು ತಿರುಗಾಡಿದಷ್ಟು, ಪ್ರಪಂಚ ನೋಡಿದಷ್ಟು ಹೆಚ್ಚು ನಾವು ಮಹಿಳೆಯರು ನೋಡೋದಿಲ್ಲ. ಅದೇ ರೀತಿ ನಾವು ನಮ್ಮ ಪರಿಸರದಲ್ಲೇ ಕವಿತೆಗಳನ್ನು ಹುಡುಕಿಕೊಳ್ತೇವೆ. ಕಾಡುವ ಸಂಗತಿಗಳನ್ನು ನಾವು ಕವಿತೆಯಾಗಿ ಮಾಡಲಿಕ್ಕೆ ನೋಡ್ತೇವೆ. ನಂದೊಂದು ಕವಿತೆ ಇದೆ, ಸಾಮಾನ್ಯ ನೀವು ಇದ್ದಿದ್ದರಲ್ಲಿ ಒಂದಿಷ್ಟು ಮಂದಿ ಕೇಳಿರ್ಬೋದು, ಭತ್ತ ಬೆಳೆಯುವುದೆಂದರೆ ಅಂಥೇಳಿ.
ಅಂದರೆ ಯಾವುದಾದ್ರೂ ಒಂದು ಪ್ರಸಂಗ ಕಾಡಿ ನೀವು ಕಾಡಿದ ಪ್ರಸಂಗದಿಂದ ನೀವು ಕವಿತೆ ಬರೆದದ್ದು ಹೇಳಿ ಅಂದರೆ ನಂಗೆ ನೆನಪಾಗೋದು ಅದೊಂದೇ ಕವಿತೆ. ಅದು ತುಂಬ ಕಾಡಿತ್ತು ನನಗೆ. ಹಾಗಾಗಿ ಈ ಕವಿತೆಯ ಮೂಲ ಏನಂದರೆ, ಈಗ ನಾನು ಬಂದಿರೋದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಒಂದು ಕುಗ್ರಾಮ ಹಳ್ಳಿಯಲ್ಲಿ ವಾಸ ಮಾಡೋದು ನಾನು. ಹಾಗಾಗಿ ಅಲ್ಲಿ ಏನಂದರೆ ಆ ಕೆಲವು ಹಳ್ಳಿಗಳಿವೆ, ಒಂದು 20-30 ಹಳ್ಳಿಗಳಿದ್ದಾವೆ. ಅಲ್ಲಿಂದ ಏನು ಮಾಡ್ತಾರಂದರೆ ಎಲ್ಲರೂ ಕಲ್ತವರು ಗಿಲ್ತವರು ಎಲ್ಲ ಈ ಬೆಂಗಳೂರು, ಮುಂಬೈ, ಚೆನ್ನೈ ಈ ಕಡೆಗೆಲ್ಲ ಹೋಗಿಬಿಡ್ತಾರೆ ಮಕ್ಕಳು ಹೋಗಿ ಅಲ್ಲೇ ಉಳಿದು ಬಿಡ್ತಾರೆ. ಹಳ್ಳಿಗಳೀಗ ಏನಾಗಿದ್ದಾವೆ ಅಂದರೆ ಒಂದು ವಯಸ್ಸಾದ ಗಂಡನೋ ಹೆಂಡ್ತಿನೋ ಅಥವಾ 2 ಜೋಡಿನೋ ಹೀಗೆ ಮುದುಕಾದವ್ರು ಮಾತ್ರ ಊರುಗಳಲ್ಲಿ ಇರ್ತಾರೆ. ಅವರು ಒಂದು ಸಾಮಾನು ತಂದು ಕೊಡಲಿಕ್ಕೆ, ಒಂದು ಕುಡಿಯೋ ನೀರು ಒಂದು ಕೊಡ ತಂದು ಕೊಡ್ಲಿಕ್ಕೆ ಕೂಡ ಯಾರೋ ರಿಕ್ಷಾ ಡ್ರೈವರ್ನನ್ನ ಅಥವಾ ಇನ್ನೊಬ್ರು ಯಾರನ್ನೋ ಅವಲಂಬಿಸಬೇಕಾಗಿದೆ ಒಂದು ಸಾಮಾನು ತಂದು ಕೊಡಲಿಕ್ಕೆ. ಈ ರೀತಿ ಹಳ್ಳಿಗಳಲ್ಲಿ ಹೋಗಿ ನೋಡಿದರೆ ಎಲ್ಲ ವೃದ್ಧಾಶ್ರಮಗಳೇ ಸಾಮಾನ್ಯವಾಗಿ ಎಲ್ಲ ಕಡೆಗೂ. ಇವ್ರು ಏನು ಮಾಡ್ತಾರಂದರೆ ಅದು ಪರಿಸ್ಥಿತಿನೇ ಆಗಿದೆ, ಹೋಗಬಾರ್ದು ಅನ್ಲಿಕ್ಕಾಗೋದೇ ಇಲ್ಲ. ನಾವು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಅವರವರ ಬದುಕನ್ನು ಅವ್ರವ್ರು ನೋಡ್ಕೋಬೇಕಾಗದೆ. ಹಾಗಾಗಿ ಹೋಗ್ತಾರೆ. ಎಲ್ಲೋ ರಜೆಯಲ್ಲಿ 1-4 ದಿನ ಬರ್ತಾರೆ. ಬಂದು ಮಕ್ಕಳನ್ನು ಕರ್ಕೊಂಡು ಬಂದು ಇದು ಗದ್ದೆ, ಇದು ನದಿ, ಇದು ತೋಟ, ಇದು ಗುಡ್ಡ ಅಂಥೇಳಿ ಮಕ್ಕಳಿಗೆ ತೋರಿಸಿ 1-2-3 ಸೆಲ್ಫಿ ಹೊಡ್ಕೊಂಡು ಒಂದಿಷ್ಟು ಮಾಡಿ ಹಾಯ್ ಬಾಯ್ ಮಾಡಿಕೊಂಡು 4 ದಿವಸದ ಮೇಲೆ ಹೋಗ್ಬಿಡ್ತಾರೆ. ಮತ್ತು ಅದೇ ಊರು ಬಣ 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 ಅಂತಿರ್ತದೆ. ಹಾಗೆ ಈಗೊಂದು 15 ವರ್ಷದ ಹಿಂದೆ ನಮ್ಮ ತಂದೆಯವರು ಆವಾಗ ಭತ್ತ ಅಂದರೆ ಊರಲ್ಲಿ ಎಲ್ಲರೂ ಭತ್ತ ಬೆಳೀತಾರೆ, ಗದ್ದೆ ಇರ್ತದೆ. ಈಗೆಲ್ಲ ಕೃಷಿ ಭೂಮಿಗಳು ಹಾಳು ಬಿದ್ದಿದ್ದಾವೆ. ಈಗ ಕೃಷಿ ಭೂಮಿಯನ್ನು ಮಾಡುವವರೇ ಯಾರೂ ಇಲ್ಲ. ಹಾಗಾಗಿ ಭತ್ತ ಬೆಳೀತಿದ್ರು. ನಮ್ಮ ಅಂಗಳದಲ್ಲಿ ಆದಾಗಷ್ಟೇ ಭತ್ತದ ಕೊಯ್ಲಾಗಿ ಬಡಿತಾಗಿ ಭತ್ತವನ್ನು ಬಿಸಿಲಿಗೆ ಹರಗುವುದು ಅಂದರೆ ಹರಡುವುದು. ಆ ರೀತಿ ಹರಗಿದ ಟೈಮ್ನಲ್ಲಿ ನಮ್ಮ ಮನೆಗೆ ಒಬ್ಬರು ಆ ಪಕ್ಕದ ಮನೆ ವಿಜಯ ನಾಯ್ಕರು ಅಂತಿದ್ರು, ಅವ್ರ ಮಗಳು ಮುಂಬೈದಲ್ಲಿರ್ತಿದ್ರು. ಅವರು ಸಣ್ಣ ಮಗಳನ್ನು ಒಂದು 5ನೇ ಕ್ಲಾಸೋ 6ನೇ ಕ್ಲಾಸೋ ಇರ್ಬೋದು, ಆ ಮಗಳನ್ನು ಕೈ ಹಿಡ್ಕೊಂಡು ನಮ್ಮ ಮನೆಗೆ ಬಂದರು ಅವರು, ನಮ್ಮ ತಂದೆ ತಾಯಿಯನ್ನು ಮಾತಾಡಿಸ್ಲಿಕ್ಕೆ. ಅವಾಗ ಮಾತಾಡಿಸ್ಲಿಕ್ಕೆ ಬಂದವಾಗ ನಮ್ಮ ಕಡೆ ಪದ್ಧತಿ ಇದೆ, ಭತ್ತ ಬಡಿಯುವಾಗ ಕುತ್ರಿ ಬಡಿಯುವುದು ಅಂತಾರೆ. ಬಣಿವೆಯನ್ನು ನಾವು ಕುತ್ರಿ ಅಂತೇಳಿ ಕರಿತೇವೆ. ಅದನ್ನು ಬಡಿಯುವಾಗ ಅಥವಾ ಅದನ್ನು ತುಂಬುವಾಗ, ಚೀಲಕ್ಕೆ ಹಾಕುವಾಗ, ಭತ್ತದ ಕೆಲಸ ನಡಿಬೇಕಿದ್ರೆ ಚಪ್ಪಲ್ ಹಾಕ್ಕೊಂಡು ಹೋಗಬಾರ್ದು ಅಂಥೇಳಿ. ಆ ರೀತಿ ನಮ್ಮ ಅಂಗಳದಲ್ಲಿ ಭತ್ತವನ್ನು ಬಡಿದು ದೊಡ್ಡ ಒಂದು ಇದ್ರ ಮೇಲೆ ಶೀಟ್ ಮೇಲೆ ಭತ್ತವನ್ನು ಒಣಗಿಸ್ಲಿಕ್ಕೆ ಹಾಕಿಟ್ಟಿದ್ರು. ಆಮೇಲೆ ಅವ್ರ ಅಮ್ಮ ಏನಂದ್ಲು, ಭತ್ತ ಇದೆ ಮೆಟ್ಟಬೇಡ, ಚಪ್ಪಲ್ ತೆಕ್ಕೊಂಡು ಬಾ, ಆಮೇಲೆ ದಾಟಾದ್ಮೇಲೆ ಚಪ್ಪಲ್ ಹಾಕೋ ನೀನು ಅಂಥೇಳಿ ಹುಡುಗಿಗೆ ಹೇಳಿದ್ರು. ಆಮೇಲೆ ಅವಳು ನೋಡಿದ್ಲು, ಭತ್ತ ಅಂದ್ರೇನು, ಹಾಗಂದ್ರೇನು, ಇದೆಂಥದ್ದಿದು, ಒಂಥರ ಮುಳ್ಳಿದೆ, ಇದೆಂಥ ಭತ್ತ ಇದು ಅಂತೇಳಿ ಕೇಳಿದ್ಲು. ನನಗೆ ವಿಚಿತ್ರ ಆಯಿತು. ಅಂದರೆ ನಾವು ಅದರಲ್ಲೇ ಬೆಳೆದು ಅದರಲ್ಲೇ ಇದಾದವರು ಭತ್ತ ಅನ್ನುವಂಥ ಇದು ಗೊತ್ತಿಲ್ಲದಿದ್ದ ಮಕ್ಕಳು ಇದ್ದಾರಾ ಅಂಥೇಳಿ ಅದು ತುಂಬ ಕಾಡ್ತು ನನಗೆ. ಆವಾಗ ನಾ ಬರವಣಿಗೆ ಮಾಡ್ತಾ ಇರಲಿಲ್ಲ. ಈಗ ನಮ್ಮ ಮಕ್ಕಳಿಗೆ ಉದ್ದಿನ ಕಾಳು ಇದೆಂಥ ಬ್ಲ್ಯಾಕ್ ಕಾಳಿದು ಎಂದು ಇದೆಂಥ ಕಾಳಮ್ಮ ಅಂತಾರೆ. ಅಂದರೆ ಅವರಿಗೆ 1 kg 1/2 kg ಅಂಗಡಿಯಿಂದ ವೈಟ್ ಉದ್ದಿನ ಬೇಳೆ ತಂದೆ ಗೊತ್ತು ಹೊರತು ಉದ್ದಿನ ಕಾಳನ್ನು ನೋಡಲಿಲ್ಲ ಅವರು. ತೊಗರಿ ಬೇಳೆ, ಕಡಲೆಬೇಳೆ ವ್ಯತ್ಯಾಸ ಗೊತ್ತಿಲ್ಲ ಮಕ್ಕಳಿಗೆ. ತಮ್ಮ ಗದ್ದೆಯಲ್ಲಿದೆ ಅದು ಯಾವ ಬೆಳೆ, ರಾಗಿ ಬೆಳೆ ಹೇಗಿರ್ತದೆ, ಗೋಧಿ ಬೆಳೆಯ ತೆನೆ ಹೇಗಿರ್ತದೆ, ಏನೇನೂ ಗೊತ್ತಿಲ್ಲ ಅವರಿಗೆ. ಅದನ್ನು ತುಂಬ ಕಾಡ್ತು. ಆಮೇಲೆ ನಾನು ಈಗ ಒಂದು 6-7 ವರ್ಷಗಳ ಹಿಂದೆ ಅದನ್ನು ಪದ್ಯ ಮಾಡಲಿಕ್ಕಾಗ್ತದೆಯೋ ನೋಡಿದೆ. ನಾನು ಅದನ್ನು ಒಂದು ಸ್ವಲ್ಪ ಮಾಡಿದೆ. ಭುವನ ಹೇಳಿದ ಹಾಗೆ 1 ಪ್ಯಾರ ಬರೆದೆ, ಸಮಾಧಾನ ಆಗಲಿಲ್ಲ. 2 ಪ್ಯಾರ ಬರೆದೆ, ಅದು ಸಮಾಧಾನ ಆಗಲಿಲ್ಲ. ಅನಂತರ 2 ವರ್ಷಗಳ ನಂತರ ಅದನ್ನು ಪೂರ್ತಿ ಮಾಡಿದೆ. ಆ ಪದ್ಯವನ್ನು ನಿಮಗಾಗಿ ನಾ ಇಲ್ಲಿ ಓದ್ತೇನೆ. ಕೆಲವರು ಇಲ್ಲಿ ಕೇಳಿದವರು ಇರಬಹುದು. ಭತ್ತ ಬೆಳೆಯುವುದೆಂದರೆ ಪದ್ಯದ ಶೀರ್ಷಿಕೆ. ಭತ್ತ ಚಪ್ಪಲಿಗಾಲಲ್ಲಿ ಮೆಟ್ಟಬಾರದು ದಾಟಿ ಬಾ ಎಂದೆ. ಅವಳಿಗೆ ಅರ್ಥವಾಗಲಿಲ್ಲ. ಭತ್ತ ಹಾಗೆಂದರೇನು ಪ್ರಶ್ನೆ ತೂರಿ ಬಂತು. ಅವಳಿಗೆ ಅಕ್ಕಿ ಗೊತ್ತು, ದೋಸೆ ಗೊತ್ತು, ಅನ್ನ, ಪುಳಿಯೋಗರೆ, ಪಲಾವ್, ಕೇಸರಿ ಬಾತ್, ರೊಟ್ಟಿ ಎಲ್ಲವೂ ಗೊತ್ತಿಲ್ಲ ಭತ್ತ. ಓದಿ ತಿಳಿದವುಗಳು ನೋಡಿ ತಿಳಿದವುಗಳಂತೆ ಬಡಪೆಟ್ಟಿಗೆ ನೆನಪಾಗುವುದಿಲ್ಲ. ಗೊತ್ತಿರಲೇಬೇಕು ಎಂಬ ಕಟ್ಟುಪಾಡಿರದ ಅನೇಕ ಸಂಗತಿಗಳಿವೆ ಜಗತ್ತಿನಲ್ಲಿ. ಆದರೆ ಭತ್ತ ತಿಳಿದಿರಬೇಕಾದ ವಿಷಯ.
ವಿಷಾದವೆನ್ನಿಸಿ ಅಜ್ಜ 10 ಎಕರೆ ಬಿತ್ತಿದ್ದು, ಅಜ್ಜಿ 100 ಖಂಡುಗ ಕುಟ್ಟಿದ್ದು, ಅಪ್ಪ ಊಳಿದ್ದು, ಅವ್ವ ನೆಟ್ಟದ್ದು, ನಾನು ಕಾಲೇಜು ಬಿಟ್ಟು ಬಂದ ಮೇಲೆ ತಾಸೆರಡು ತಾಸು ಕಳೆ ಕಿತ್ತಿದ್ದು ಎಲ್ಲ ಹೇಳಿದೆ. ಅವಳು ಆಕಳಿಸಿದಳು. ಹೇಳುವುದು ನಿಲ್ಲಿಸಿ ಒಂದು ಭತ್ತ ಬಿಡಿಸಿದೆ. ಅಮ್ಮನ ಬಸಿರಿಂದ ಹಾಲುಗಲ್ಲದ ಕೂಸಂತೆ ಅಕ್ಕಿ ಹೊರಬಂತು. ಅವಳು ಚಪ್ಪಾಳೆ ತಟ್ಟಿ ಕುಣಿದಳು. ತಾನು 10 ಭತ್ತ ಬಿಡಿಸಿದಳು. ಬೇಯುವ ಅನ್ನಕ್ಕೆ ಹಾಕಿದಳು. ಅಂದು ಒಂದಗಳೂ ಬಿಡದೆ ಉಣ್ಣುತ್ತಾ ನಾವು ಬೆಳೆಯೋಣ ಎಂದಳು. ಅಂಗಳದ ಚಚ್ಚೌಕ ನೆಲಹಾಸು ಕಿತ್ತು ಮಣ್ಣು ಹಸನು ಮಾಡಿ ಮುಷ್ಟಿ ಬೀಜ ಬಿತ್ತಿದೆವು. ನೀರು ಹನಿಸುವುದು, ಕಳೆ ಕೀಳುವುದು, ಗೊಬ್ಬರ ಹಾಕುವುದು ಎಲ್ಲ ದೇಕರೇಕಿ ಅವಳೇ ನೋಡಿಕೊಂಡಳು. ಬರೀ ಜೋಗುಳ ಹಾಡುವ ಕೆಲಸವನ್ನಷ್ಟೇ ಗಾಳಿಗೆ ಬಿಟ್ಟಳು. ಅಜ್ಜ, ಅಜ್ಜಿ, ಅಪ್ಪ, ಅವ್ವ ಎಲ್ಲ ಅಂಗಳಕ್ಕೆ ಬಂದು ಊಳಿ, ಬಿತ್ತಿ, ನೆಟ್ಟು, ತೂರಿ, ಸರಬರ ಓಡಿ ಆಡಿದಂತಾಯಿತು. ಕದಿರು ಹೂವಾಡಲಾರಂಭಿಸಿತು. ಅಂತರ್ಜಾಲದಲ್ಲಷ್ಟೇ ಬರುತ್ತಿದ್ದ ಚಿಟ್ಟೆ, ದುಂಬಿ, ಮಿಡತೆ, ಜೇನ್ನೊಣಗಳೆಲ್ಲ ಅಂಗಳಕ್ಕೆ ಬಂದವು. ತೆನೆ ಮೈದುಂಬಿದಂತೆ ಗುಬ್ಬಿ, ಗಿಳಿ, ಕಾಜಾಣ, ಪಾರಿವಾಳ ಅಲ್ಲಿ ಸುರುಟಿಕೊಂಡಂತಿದ್ದ ಅವೆಲ್ಲ ಇಲ್ಲಿ ಸುಸೂತ್ರ ಮೈ ಮುರಿದು ಉಸಿರಾಡಿಕೊಂಡವು. ಈಗ ಮುಷ್ಟಿ ಭತ್ತಕ್ಕೆ ಕೊಳಗ ಅಕ್ಕಿ, ಹೊರೆ ಹುಲ್ಲು ದಾಸ್ತಾನಾಗಿದೆ. ಅಮ್ಮ, ಹೊರೆ ಹುಲ್ಲಿದೆ, ನಾವು ದನ ಸಾಕೋಣವೇ ಎನ್ನುತ್ತಿದ್ದಾಳೆ. ಕೊರಳಿಗೊಂದು ಗಂಟೆ ಈಗಾಗಲೇ ತಂದಿಟ್ಟುಕೊಂಡಿದ್ದಾಳೆ. ಮುಂದಿನ ಬಾರಿ ಭತ್ತಕ್ಕೆ ಗೊಬ್ಬರವೂ ನಮ್ಮದೇ. ಧನ್ಯವಾದಗಳು. ಕವಿತೆ ಅದು ರೂಪಕವಾಗುತ್ತಾ ಬದುಕಿನ ವರ್ತಮಾನದ ಬದುಕು ಏನು ಕಳೆದುಕೊಳ್ಳುತ್ತಿದೆ ಎನ್ನುವುದನ್ನು ಬಹಳ ಸೊಗಸಾದ ಕವಿತೆಯ ಮೂಲಕ ಪ್ರಸ್ತುತಪಡಿಸಿದ್ದೀರಿ ಮೇಡಮ್. ನನ್ನದು ಒಂದು ಕವಿತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ರಾಜಶೇಖರ್ ಅವರು ಈ ಗೋಷ್ಠಿಯನ್ನು ಮುಗಿಸ್ತಾರೆ. ಕವಿತೆ ಹುಟ್ಟುವುದಕ್ಕೆ ಒಂದು ಕಥೆ ಇದೆ. ಮೊನ್ನೆ ಇತ್ತೀಚೆಗೆ, ತುಂಬ ಸಮಯ ಆಗಿಲ್ಲ, ಇತ್ತೀಚೆಗೆ ಬರೆದ ಕವಿತೆ ಇದು. ನನ್ನ ಮಾವ ಅವರದ್ದು ತೀರಿ ಹೋದರು. ಅವರನ್ನು ನಮ್ಮ ಮನೆಯ ಚಾವಡಿಯಲ್ಲಿ ಮಲಗಿಸಿದ್ದಾರೆ. ಮಲಗಿಸಿದ ಬಳಿಕ ಆಚೆ ಈಚೆಗೆ ಮುಷ್ಟಿ ಅಕ್ಕಿ ಹಾಕಿ ಅದರಲ್ಲಿ ತೆಂಗಿನಕಾಯಿ ಇಟ್ಟು ತುಪ್ಪದ ದೀಪ ಉರಿಸಬೇಕು. ಎಲ್ಲ ರೆಡಿಯಾಗಿದೆ. ಒಂದು ಬೆಂಕಿ ಪಟ್ಟಣ ನನ್ನ ಕೈಗೆ ಬಂತು. ಬಹಳ ಆಗಲೇ ದುಃಖದಿಂದ ಒದ್ದಾಡ್ತಾ ಇದ್ದ ನನಗೆ ಆ ಬೆಂಕಿ ಪಟ್ಟಣವನ್ನು ಕೈಯಲ್ಲಿ ಹಿಡ್ಕೊಳ್ಳುವಾಗ ನಡುಕ ಆರಂಭ ಆಗಿತ್ತು. ಇವೆಲ್ಲ ಅವರದ್ದು 12-13 ಕಳೆದ ಬಳಿಕ ಮತ್ತೆ ನೆನಪಾದಾಗ ಹುಟ್ಟಿದ ಕವಿತೆ ಇದು. ಕಡ್ಡಿಗೀರಿದಾಗ ಅಂತ. ಎಡಗೈ ಹೆಬ್ಬೆರಳು ಮತ್ತು ತೋರು ಬೆರಳು ನಡುವೆ ವಾಮನ. ಎಡಗೈ ಹೆಬ್ಬೆರಳು ಮತ್ತು ತೋರು ಬೆರಳು ನಡುವೆ ವಾಮನ. ಅಲುಗಾಡಿದರೆ ಕಟಕಟ ಸದ್ದು ಎದೆಗೆ ಗುದ್ದಿದಂತೆ. ಅಲುಗಾಡಿದರೆ ಕಟಕಟ ಸದ್ದು ಎದೆಗೆ ಗುದ್ದಿದಂತೆ. ಒಳಗಿನ ಪುಟ್ಟ ಕಡ್ಡಿಗೆ ಮೆತ್ತಿದ ತಲೆ ಒಂದೇ ಗೀರಿಗೆ ಕಾದು ಕೂತಿದೆ. ಒಳಗಿನ ಪುಟ್ಟ ಕಡ್ಡಿಗೆ ಮೆತ್ತಿದ ತಲೆ ಒಂದೇ ಗೀರಿಗೆ ಕಾದು ಕೂತಿದೆ. ಪೊಟ್ಟಣದ ಬದಿ ಸವರಿದೆ. ಶವದ ತುಟಿ ಸವರಿದಂತೆ ಕಂಪಿಸಿತು ಒಡಲು. ಪೊಟ್ಟಣದ ಬದಿ ಸವರಿದೆ. ಶವದ ತುಟಿ ಸವರಿದಂತೆ ಕಂಪಿಸಿತು ಒಡಲು. ಮನೆಯೆದುರ ಮಾವಿನ ಮರದ ತೂಗುವ ಹಣ್ಣು ಕಾಣಲಿಲ್ಲ.
ಮನೆ ಎದುರ ಮಾವಿನ ಮರದ ತೂಗುವ ಹಣ್ಣು ಕಾಣಲಿಲ್ಲ, ಬದಲು ಹಸಿ ಕಟ್ಟಿಗೆಯ ರಾಶಿಯಲ್ಲಿ ನಾನೇ ಹೋಗಿ ಮಲಗಿದಂತೆ. ಪೊಟ್ಟಣದ ಕಡ್ಡಿ ಗಹಗಹಿಸಿ ಕುಣಿದಂತೆ. ಪೊಟ್ಟಣದ ಕಡ್ಡಿ ಗಹಗಹಿಸಿ ಕುಣಿದಂತೆ. ಕಣ್ಣು ಮಂಜಾಗಿ ಧಗಧಗನೆ ಉರಿವಗ್ನಿ ಚೆಂಡು. ಕಣ್ಣು ಮಂಜಾಗಿ ಧಗಧಗನೆ ಉರಿವಗ್ನಿ ಚೆಂಡು. ನಿಂತಲ್ಲೇ ನಿಲ್ಲಲಾರದೆ ಓಡುತ್ತಿದೆ ಯಾರದೋ ಸುತ್ತ. ನಡುಗುವ ಕೈ, ನಡುಗುವ ದೇಹ, ಒದ್ದಾಡುವ ಮನಸ್ಸು ಕಡ್ಡಿಯೊಂದರ ಹೊರಗೆಳೆದು ಪೊಟ್ಟಣದ ಸೊಂಟಕ್ಕೆ ಗೀರಿದೆ. ಕಡ್ಡಿಯೊಂದರ ಹೊರಗೆಳೆದು ಪೊಟ್ಟಣದ ಸೊಂಟಕ್ಕೆ ಗೀರಿದೆ. ಛಳಕ್ ಎಂದಿತು. ದೀಪ ಉರಿಸಿದೆ ನನಗೆ ನಾನು. ದೀಪ ಉರಿಸಿದೆ ನನಗೆ ನಾನು. ಇದು ಕವಿತೆ. ಕವಿಗಳು ಸಾಕಷ್ಟು ಇದ್ದಾರೆ ನಮ್ಮಲ್ಲಿ. ಕವಿಗಳ ಸಂಖ್ಯೆ ಅದು ವಿಪರೀತ. ಎಲ್ಲಾದರೂ ಮಹಾಶೇಷ ಇದ್ದಿದ್ರೆ ಹೇಳ್ತಿದ್ದೆ ನಾನು, ನನಗೆ ಹೊರಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟು ಕವಿಗಳು ಈಗ ಬರ್ತಾ ಇದ್ದಾರೆ. ಅದರೆಡೆಯಲ್ಲಿ ಕಾಳು ಜೊಳ್ಳು ಎಲ್ಲ ಬೆರೆತು ಯಾವುದು ಕಾಳು ಯಾವುದು ಜೊಳ್ಳು ಅಂತ ನೋಡಲಾಗದ ಒಂದು ಸ್ಥಿತಿ. ಅಥವಾ ಪ್ರಶಸ್ತಿಗಳು, ಇನ್ನೊಂದು ಕಡೆಯಲ್ಲಿ ಪ್ರಶಸ್ತಿಯ ಅಮಲು. ಅದಕ್ಕಾಗಿಯೇ ಅದನ್ನು ಮಾರಾಟ ಮಾಡುವುದಕ್ಕೆ ಕೆಲವು ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಈ ಪ್ರಶಸ್ತಿಯ ಅಮಲು ಬಡಿದವರಿಗೆ ಕವಿತೆ ಒಂದು ಡ್ರಗ್ಗಿನ ಹಾಗೆ ಆಗಿಬಿಟ್ಟಿದೆ. ಕವಿತೆ ದಿನ ಬೆಳಗಾದ್ರೆ 25 ಕವಿತೆ ಬರದೆ ಅಂತ ಹೇಳುವ ಕವಿಗಳನ್ನು ಕೇಳಿದ್ದೇನೆ. ಕವಿಗೋಷ್ಠಿಗೆ ಬಂದು ಈಗ ಬಸ್ಸಲ್ಲಿ ಬರುವಾಗ ಕವಿತೆ ಬರದೆ ಅಂತ ಹೇಳುವವರನ್ನು ಕೇಳಿದ್ದೇನೆ. ಅಂದರೆ ಹೀಗೆ ಅವಸರದಿಂದ ಏನೋ ಪ್ರಸಿದ್ಧಿ, ಕವಿ ಆದರೆ ಪ್ರಸಿದ್ಧಿ ಬರ್ತದೆ ಎನ್ನುವ ಕಾರಣಕ್ಕೆ ನಮ್ಮಲ್ಲಿ ಹೆಚ್ಚುತ್ತಿರುವ ಒಂದು ಕಾವ್ಯದ ಅನಾರೋಗ್ಯಕರವಾದ ಬೆಳವಣಿಗೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇದರ ನಡುವೆ ಕವಿಗೊಂದು ಸಾಮಾಜಿಕ ಜವಾಬ್ದಾರಿ ಬೇಡವೇ? ಪಾಕಿಸ್ತಾನದ ಕವಿಯೊಬ್ಬನ ಪ್ರಸಿದ್ಧ ಕವಿತೆ ಇದೆ. ಅಲ್ಲೇ ಅದರೊಳಗಿನ ಕಥೆ ಇದು. ಏನಂದರೆ, ಯಮಧರ್ಮರಾಯ ಆ ಊರಿನಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿದೆ. ಆ ಬಾಂಬ್ ಸ್ಫೋಟ ಆದದ್ದನ್ನು ವಿಚಾರಣೆ ಮಾಡ್ತಾ ಇದ್ದಾನೆ ಯಮಧರ್ಮರಾಯ. ಆರಂಭದಲ್ಲಿ ಸ್ಫೋಟ ಮಾಡಿದ ಭಯೋತ್ಪಾದಕನನ್ನು ತರ್ತಾರೆ. ತಂದು ಅವರನ್ನು ವಿಚಾರಣೆ ಮಾಡಿ ಯಮ ಹೇಳ್ತಾನೆ, ಅವನಿಗೆ 10 ಚಡಿ ಏಟು ಕೊಡಿ. ಆಯಿತು. ಅನಂತರ ಬಾಂಬನ್ನು ಸಂಶೋಧನೆ ಮಾಡಿದ ವಿಜ್ಞಾನಿಯನ್ನು ಕರೀತಾರೆ. ಯಮ ವಿಚಾರಣೆ ಎಲ್ಲ ಮಾಡಿದ ಮೇಲೆ ಹೇಳ್ತಾನೆ, ಅವನಿಗೆ 10 ಚಡಿ ಏಟು ಕೊಡಿ, ಕಳಿಸಿ ಅಂತ. ಅನಂತರ ಅಲ್ಲಿನ ರಾಜನನ್ನು ಕರೆತರ್ತಾರೆ. ರಾಜನನ್ನು ವಿಚಾರಣೆ ಎಲ್ಲ ಮಾಡಿದ ಮೇಲೆ ಯಮ ಸ್ವಲ್ಪ ಗಂಭೀರನಾಗಿ ಅವನಿಗೆ 100 ಚಡಿ ಏಟು ಕೊಡಿ ಅಂತ ಅಂತಾನೆ. ಕೊನೆಗೆ ಆ ಊರಿನ ಕವಿಯನ್ನ ಎಳೆದು ತರ್ತಾರೆ. ಯಮಧರ್ಮರಾಯ ವಿಚಾರಣೆ ಎಲ್ಲ ಮಾಡಿದ ಮೇಲೆ ಹೇಳ್ತಾನೆ, ಇವನಿಗೆ 1000 ಚಡಿ ಏಟು ಕೊಡಿಸಿ. ಕವಿ ದಿಗ್ಭ್ರಾಂತನಾಗ್ತಾನೆ. ಏನಿದು ಸರ್, ಏನು ಕವಿ ಏನು ಮಾಡಿದ್ದಾನೆ? ಇವರೆಲ್ಲ ಆದರೆ ಅಪರಾಧ ಮಾಡಿದ್ದಾರೆ. ಅದಕ್ಕೆ ಯಮಧರ್ಮರಾಯ ಹೇಳುವ ಒಂದು ಮಾತಿದೆ. ಏನಂದರೆ, ನೀನಿದ್ದೂ ಕೂಡ ಬಾಂಬನ್ನು ತಯಾರು ಮಾಡುವ ಒಬ್ಬ ಸಂಶೋಧಕ ಹುಟ್ಟಿದ್ದಾನೆ. ಬಾಂಬನ್ನು ಸ್ಫೋಟಿಸುವ ಒಂದು ಮನಸ್ಸು ಈ ಊರಿನಲ್ಲಿ ಇದೆ ಅಂದರೆ ನೀನಿದ್ದೇನು ಪ್ರಯೋಜನ? ಆದ್ದರಿಂದ ನಿನ್ನ ಹೊಣೆಗಾರಿಕೆ ನೀನು ನಿರ್ವಹಿಸಿಲ್ಲ, ನಿನ್ನ ಜವಾಬ್ದಾರಿಯನ್ನು ನೀನು ನಿರ್ವಹಿಸಿಲ್ಲ ಎನ್ನುವ ಮಾತುಗಳನ್ನು ಆ ಕವಿ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾನೆ. ಹಾಗೇನೆ ನಮ್ಮ ಕಾಲದ ಕವಿಗಳ ಜವಾಬ್ದಾರಿ ಏನು ಎನ್ನುವುದರ ಕುರಿತು ರಾಜಶೇಖರರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾರೆ. ಅಲ್ಲಿಗೆ ಈ ಗೋಷ್ಠಿಯನ್ನು ನಾವು ಮುಗಿಸ್ತೇವೆ. ಜವಾಬ್ದಾರಿ ಬಗ್ಗೆ ಧನಂಜಯ್ ಸರ್ ಹೇಳಿದರು. 3 ಕವಿತೆಗಳನ್ನು ನೀವು ಕೇಳಿದ್ರಿ. 3 ಕವಿತೆಗಳಲ್ಲಿ ಕೂಡ ಆಳವಾದ ಒಂದು ಸಾಮಾಜಿಕ ಸಂವೇದನೆ ಇದೆ. ಒಂದು ಆಧುನಿಕ ಪರಿಣಾಮಗಳ ಸಂವೇದನೆಯನ್ನು ಮೇಡಮ್ ಅವರ ಕವಿತೆಯಲ್ಲಿ ಕಂಡ್ರಿ. ಒಂದು ಹೆಣ್ಣಿನ ಒಳಮನಸ್ಸಿನ ತುಡಿತಗಳು ಹೇಗೆ ಒಂದು ಸಾಮಾಜಿಕ ವಿನ್ಯಾಸಗಳು ಕಟ್ಟಿಹಾಕಿದೆ ಅನ್ನುವಂಥ ಒಂದು ಕಥನವನ್ನು ಕೇಳಿದ್ರಿ. ಒಂದು ಸಾವು ಹೇಗೆ ಮನುಷ್ಯನಲ್ಲಿ ತಲ್ಲಣವನ್ನು ಉಂಟು ಮಾಡುತ್ತೆ ಅನ್ನುವಂಥ ಒಂದು ಕಥನ ವಿನ್ಯಾಸವನ್ನು ಇವರ ಕವಿತೆಗಳಲ್ಲಿ ನೋಡಿದ್ರಿ. ನಮ್ಮ ಇಡೀ ಒಂದು ಕವಿಗಳ ಪರಂಪರೆಯನ್ನು ನೋಡಿದರೆ ಯಾರಿಗೆ ಆಳವಾದ ಒಂದು ಸಾಮಾಜಿಕ ಕಾಳಜಿ ಇದೆಯೋ, ಸಾಮಾಜಿಕ ಸಂವೇದನೆ ಇದೆಯೋ, ಸಾಮಾಜಿಕ ಅನಾರೋಗ್ಯವನ್ನು ಸರಿ ಮಾಡುವಂತಹ ಒಂದು ಮನಸ್ಥಿತಿ ಇದೆಯೋ ಅವರು ಮಾತ್ರ ಒಳ್ಳೆ ಕಾವ್ಯ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕಾಲದಲ್ಲಿ ಉಳಿಯುತ್ತೆ, ಅದು ಓದುಗನನ್ನು ತಲುಪುತ್ತೆ ಮತ್ತು ಓದುಗನೊಳಗಡೆ ಅದು ಬೆಳೀತಾ ಹೋಗುತ್ತೆ. ಆದ್ದರಿಂದ ಬಸವಣ್ಣ ಹೇಳುವಂಥ ಮಾತು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ. ಅಂದರೆ ಸಮಾಜದ ಕೇಡುಗಳನ್ನು ಧಿಕ್ಕರಿಸುವಂಥ, ವಿರೋಧಿಸುವಂಥ ಒಂದು ಆತ್ಮ ಮನಸ್ಥಿತಿ ಒಬ್ಬ ಕವಿಗೆ ಬೇಕಾಗತ್ತೆ. ಅಂಥ ಮನಸ್ಥಿತಿಯನ್ನು ಇವತ್ತಿನ ಕವಿಗಳು ಮಾಡ್ತಾ ಇದ್ದಾರೆ. ಅವರ ಕವಿತೆಯ ಒಳಗಡಿರುವಂಥ ಒಂದು ಕಥೆಯ ಜಗತ್ತನ್ನು ನೀವು ನೋಡ್ತಾ ಹೋದರೆ
ಹೇಗೆ ಒಂದು ಸಾಮಾಜಿಕ ವಿದ್ಯಮಾನಗಳಿಗೆ ಅವರು ಬಹಳ ನಿಖರವಾಗಿ, ವೈಚಾರಿಕವಾಗಿ, ಮಾನವೀಯವಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಗೋಚರ ಆಗುತ್ತೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಈ 3 ಜನ ಓದಿರತಕ್ಕಂಥ ಕವಿತೆಗಳು. ಇಂತಹ ಸಾವಿರಾರು ಕವಿತೆಗಳು ನಮ್ಮ ನಡುವೆ ಹುಟ್ಟುತ್ತಾ ಇದ್ದಾವೆ. ಈ ಕಾವ್ಯ ಪರಂಪರೆ ಭಾಳ ಸಮರ್ಥವಾಗಿ ಬೆಳೀತಾ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ನಮಸ್ಕಾರ. ಕಾವ್ಯದ ಒಂದು ಲೋಕ, ಅದು ಈ ಜಗತ್ತನ್ನು ತನ್ನ ವಾತ್ಸಲ್ಯಮಯ ಮಡಿಲಲ್ಲಿ ಇಟ್ಟು ಪೋಷಿಸಲಿ, ಕಾವ್ಯ ನಿರಂತರವಾಗಿ ಬೆಳೆಯಲಿ ಮತ್ತು ಅದು ಈ ಬದುಕನ್ನು ಸಂಭ್ರಮದಿಂದ ನೆಮ್ಮದಿಯಿಂದ ಕಳೆಯುವ ಹಾಗೆ ಮಾಡಲಿ ಅನ್ನುವ ಆಶಯದೊಂದಿಗೆ ನಾವು ಈ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡ ರೇಣುಕಾ ರಮಾನಂದ್ ಅವರಿಗೆ, ಭುವನ ಹಿರೇಮಠ್ ಅವರಿಗೆ ಮತ್ತು ರಾಜಶೇಖರ್ ಹಳೆಮನೆಯವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಮತ್ತು ಇಂಥ ಅಪೂರ್ವ ಅವಕಾಶವನ್ನು ಒದಗಿಸಿಕೊಟ್ಟ ಬುಕ್ ಬ್ರಹ್ಮದ ಈ ಸಾಹಿತ್ಯೋತ್ಸವಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸಿ ಈ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ತಮ್ಮ ಕವಿತೆಗಳ ಕಥೆಯಲ್ಲಿ ಭತ್ತವನ್ನು, ಟ್ರಯಲ್ ರೂಮನ್ನು ಹಾಗೂ ಬೆಂಕಿ ಕಡ್ಡಿಯ ಗೀರುವಿಕೆಯನ್ನು ತೆಗೆದುಕೊಂಡು ಬಂದಂತಹ ಧನಂಜಯ್ ಕುಂಬ್ಳೆ ಅವರಿಗೆ, ರೇಣುಕಾ ರಮಾನಂದ್ ಅವರಿಗೆ ಹಾಗೂ ಭುವನ ಹಿರೇಮಠ್ ಅವರಿಗೆ, ಜೊತೆಗೆ ರಾಜಶೇಖರ್ ಹಳೆಮನೆ ಸರ್ ಅವರಿಗೆ ಬುಕ್ ಬ್ರಹ್ಮ ತಂಡದಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿರುವಂತಹ ಅನೇಕ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳಿದ್ದಾವೆ. ಅದನ್ನು ನಾನು ಈಗ ಹೇಳ್ತಾ ಇದ್ದೇನೆ. ಪ್ಲಾಟಿನಂ ಪಾರ್ಟ್ನರ್ ರಾಮಯ್ಯ ಯೂನಿವರ್ಸಿಟಿ, ಸುವರ್ಣ ಸಹಭಾಗಿತ್ವ ಎಲ್ಸಿಟಾ ಎಲ್ಸಿಆರ್ ಕಂಪನಿ, ರಜತ ಸಹಭಾಗಿತ್ವ ಪಾಲಿ ಇನ್ಸ್ಟಿಟ್ಯೂಟ್, ಪ್ರಾರ್ಥನಾ ವರ್ಡ್ ಸ್ಕೂಲ್. ಈ ಗೋಷ್ಠಿಯ ಸಹಭಾಗಿತ್ವವನ್ನು ವಹಿಸಿಕೊಂಡಂಥವರು ವಿದ್ಯಾರ್ಥಿ ಭವನ ಬಸವನಗುಡಿ.